ವಿಡಿಯೋ ಹಾಕಿದ್ರೆ ಅವತ್ತು ಈಚೆನೂ ಒಂಥರ ಮಾಯೆ, ಅದು ಜೀವನ ಪೂರ್ತಿ ಯೌವನ ಇರೋ ಅನ್ಕೊಂಡು ಹಾಗೆಯೇ ಶ್ರೀಮತಿ ಅಕ್ಕಮಹಾದೇವಿ ಗವಿಮಠ ಇವರನ್ನ ಶ್ರೀಮತಿ ಸುನಂದ ಗವಿಮಠ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕು ಅಂತ ವೇದಿಕೆಯ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಎರಡೂ ಕಡೆಯೂ ಗವಿಮಠ್ ಹಾಗೂ ಲಿಂಗರ್ ಎರಡೂ ಪರಿವಾರಗಳು ಶಿಕ್ಷಕರ ಪರಂಪರೆಯನ್ನೇ ಹೊಂದಿರುವಂತಹ ತಲೆಮಾರುಗಳು. ಇದೀಗ ಕೊಟ್ರಯ್ಯ ಗವಿಮಠ್, ಪಂಪಾವತಿ ಗವಿಮಠ್ ಹಾಗೂ ಹೊಳೆಬಸಯ್ಯ ಲಿಂಗರ್ ಹಾಗೂ ಉರ್ಸಿದಮ್ಮ ಲಿಂಗರ್ ಅವರ ಭಾವಚಿತ್ರಗಳಿಗೆ ಪುಷ್ಪವನ್ನು ಸಮರ್ಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಕುಟುಂಬ ವರ್ಗದವರು, ಸದಸ್ಯರು ಹಾಗೆ ಶಿಷ್ಯ ಬಳಗವರು ಮಾಡ್ತಾ ಇದ್ದಾರೆ. ತಾವು ಆಗಮಿಸಬೇಕು ಅಂತ ಹೇಳಿದರು. ನನಗೆ ಪೂರ್ವ ನಿಗದಿಯಾಗಿ ಇನ್ಸ್ಟಲ್ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿತ್ತು. ಹುಟ್ಟು ಬಂದಿದ್ದೀವಲ್ಲ, ಯಾಕೆ ಹುಟ್ಟು ಬಂದೀವಿ ಅಂತಂದ್ರೆ ಏನ್ ಮಾಡೋದ್ರಿ, ಹುಟ್ಟು ಬಂದೀವಿ ಸುಮ್ಮನೆ ಜೀವಿಸೋದ್ರಿ. ಚಿಂತನಕಾರರು, ಶರಣರು, ಸಂತರು, ಮಹಾಂತರು ನಮ್ಮ ಎದುರುಗಡೆಗೆ ಹೆಂಗೆ ಬದುಕಿದ್ರು ಅಂತಂದ್ರೆ ಬದುಕಿನ ಪ್ರತಿ ಕ್ಷಣವನ್ನ ಅನುಭವಿಸ್ತಾ ಸಂಭ್ರಮಿಸಿದ್ರು. ಹಂಗ ಇವರುಗಳು 60 ವರ್ಷದ ವಾರ್ಷಿಕದ ಸುಸಂದರ್ಭದಲ್ಲಿದ್ದಾರೆ. 60 ವರ್ಷದ ಜೀವನವನ್ನ ಸವಿಸಿದ್ದಾರೆ. ಅಲ್ಲಿಂದ ಖುಷಿ ಏನು ಇಳಿತಗಳು ಎಲ್ಲ ಬದುಕುಗಳನ್ನ ಅನುಭವಿಸಿದ್ದಾರೆ. ಅವರ ಒಂದು ಬದುಕನ್ನ ನೋಡಿ ನಾವೆಲ್ಲ ಒಂದಿಷ್ಟು ಸಂಭ್ರಮಿಸು, ಖುಷಿ ಕೊಡು. ಯಾಕಂದ್ರೆ ಎಷ್ಟೋ ಜನ 60 ಕೆಳಗೆ ಹೋದವರು, ನಾವು ಇದ್ದವರು 100 ವರ್ಷ ಇರ್ತೀವನ್ನೋರು ಇರೋದಿಲ್ಲ. ಹಂಗಾಗಿ ಈ ಕ್ಷಣ ಹಿಂದೆ ಆಗಿದ್ದನ್ನ ಚಿಂತಿಸಬಾರದು, ಮುಂದೆ ಆಗೋದನ್ನ ಯೋಚಿಸಬಾರದು. ಹಿಂದೆ ಆಗಿದ್ದನ್ನ ಚಿಂತಿಸಬಾರದು, ಮುಂದೆ ಆಗೋದನ್ನ ಯೋಚಿಸಬಾರದು. ಮತ್ತಿನ್ನೇನ್ ಮಾಡೋದು? ಈಗೇನು ಅದಿವಲ್ಲ
ಈಗೇನದೀವಲ್ಲ ಈ ಕ್ಷಣವನ್ನ ಅನುಭವಿಸು. ಬದುಕಿನಲ್ಲಿ ಭಗವಂತ ಕೊಟ್ಟಿರೋದೇ ಹಂಗ. ಮನ್ಯಾಗ ಬಹಳ ಚಿಂತೆ ಮಾಡಕತ್ರ ಏನಂತಾರ, ಏನ್ ಚಿಂತೆ ಮಾಡಿದ್ರೆ ಅದು ಆಗಿರ್ತವ, ಚಿಂತೆ ಮಾಡಿದ್ರೆ ಏನ್ ಬರ್ತನೋ ಅಂತ ಅಲ್ಲ, ಬರೋದಿಲ್ಲ. ನಾವುಗಳು ಏನ್ ಮಾಡ್ತೀವಿ, ಯಾವುದು ಬರೋದಿಲ್ವೋ ಅದಕ್ಕೆ ಚಿಂತೆ ಮಾಡ್ತೀವಿ. ಮತ್ತ ನಾಳೆ ಮುಂಜಾನೆ ಏನಾಗ್ತದೋ ಅದೊಂದು ಚಿಂತೆ ಮಾಡ್ತೀವಿ. ಇವೆರಡರ ಮಧ್ಯ ನಾವು ಬದುಕಿದೀವಿ ಅನ್ನೋದನ್ನ ಮರೆತು ಬಿಡ್ತೀವಿ. ಹಂಗಾಗಬಾರದ ಬದುಕು. ಪ್ರತಿ ಕ್ಷಣವನ್ನ ಖುಷಿಯಿಂದ ಅನುಭವಿಸಬೇಕು. ನಾವು ಬದುಕಬೇಕು, ನಮ್ಮ ಜೊತೆ ಇರೋರಿಗೆ ಬದುಕಲಿಕ್ಕೆ ಬಿಡಬೇಕು. ಅವಾಗ ನಮಗೂ ಕೂಡ ಇಂಥ ಕಾರ್ಯಕ್ರಮಗಳಾಗ್ತವೆ. ನಾವು ಇದೀಗ ಆಶಯ ಡಾಕ್ಟರ್ ಪ್ರಕಾಶ್ ಕಾಳೆ ಸರ್ ಅವರಿಂದ. ವ್ಯಕ್ತಿತ್ವ ಇರುವಂತಹ ಒಂದು ಕುಟುಂಬ ಅನೇಕರ ಬದುಕಿಗೆ ಭವಿಷ್ಯತ್ತಿಗೆ ಬೆಳಕನ್ನು ನೀಡಿದಂಥ ಕುಟುಂಬ. ವಿಶ್ವಮಾನವ ಪ್ರಜ್ಞೆ ಏನಾದಿದ್ರೆ ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಅದು ಬೆಳ್ಳಿಮಠ ಕುಟುಂಬದವ್ರ ಮನೆ. ಆ ತಾಯಿ ಅಕ್ಕಮದೇವರು ತಮ್ಮ ಮನೆಯಲ್ಲಿ ಇರುವಂತಹ ಅನೇಕ ಶಿಷ್ಯರಿಗೆ ಅನ್ನ ಕುದಿಸಿ ಉಣಿಸಿದವರು. ಅಕ್ಷರದಾಸೋ ಅನ್ನದಾಸೋ ಅನ್ನೋದು ಆ ಪದಕ್ಕೆ ಪರ್ಯಾಯ ಅರ್ಥ ಬೆಳ್ಳಿಮಠ ಕುಟುಂಬ. ಯಾಕಂದ್ರೆ ಕಳೆದ 34 ವರ್ಷಗಳಿಂದ ನನಗೆ ಸಹಪರಿಚಯ. ಅವ್ರದ್ದು ಮಧುರಕಂಡಿ, ನಮ್ದು ಜಮಖಂಡಿ. ಅವ್ರು ಮಧುರಕಂಡಿಯಿಂದ ಇರ್ಕೊಂಡು ಬಂದ್ರು, ನಾನು ಜಮಖಂಡಿ ಇರ್ಕೊಂಡು ಬಂದೆ. ನಮ್ಮ ತಂದೆ ನಮ್ಮೂರು ಜಮಖಂಡಿದವ್ರು ತೋರ್ವಾಗಿ, ನಮ್ಮ ತಂದೆ ಗೊರವಾಳ ತಲಾಟಿ ಇದ್ದರು. ನಾನು ಕಲಿತಾ ಇದ್ದೆ 1988 89 PUC. 88ಕ್ಕೆ ಮುಗಿಕೊಂಡು 85ರಿಂದ PUC ಮತ್ತು ಡಿಗ್ರಿ ಪದವಿ ನಾನು ಡಾಕ್ಟರ್ ಸಮೂಹ ಬಳಿಗಾರ್ ಸರ್ 12 ವರ್ಷದವರು ತೆಲಗಡಿ ಸರ್ ಗುರುಗಳಾಗಿ ಅವಾಗೆಲ್ಲ ಬೆಳ್ಕೊಂಡು ಸರ್ ನೋಡ್ತಾ ಇದ್ರು. ಚಿತ್ರಕಲೆಯ ಮೂಲಕ ಅವ್ರು ಬಂದು ವರ್ಣಮಯ ವ್ಯಕ್ತಿತ್ವ ಕರೀತಾರೆ. ಆ ವರ್ಣಮಯ ವ್ಯಕ್ತಿತ್ವಕ್ಕೆ ಯೋಗಿ ಮಾಡ್ತಾರೆ ಸಾಕ್ಷಿ. ಯಾಕಂದ್ರೆ ಅವರು ಮೊಮ್ಮಗಳು ವರ್ಣ, ಇತ್ತೀಚೆಗೆ ಉಳಿದಂತ ಮೊಮ್ಮಗಳ ಹೆಸರು ವರ್ಣ. ಭೂಮಿ ಇನ್ನೊಂದು ವರ್ಣ ಅಂದ್ರೆ ಬಣ್ಣ. ಈ ಬಣ್ಣ ಇದೆ ಅಲ್ಲ, ಈ ಬದುಕಿನಲ್ಲಿ ಯಾರಿಗೆ ಬಣ್ಣ ಇರುತ್ತೆ ಅವ್ರು ಬಹಳ ಸುಖಿ ಇರ್ತಾರೆ. ವೀರೇಂದ್ರ ಹೆಗ್ಡೆ ಒಂದು ಮಾತು ಹೇಳ್ತಾರೆ, ಪೂಜ್ಯ ವೀರೇಂದ್ರ ಹೆಗ್ಡೆ ಒಂದು ಮಾತು ಹೇಳ್ತಾರೆ. ಒಬ್ಬ ಲಾರಿ ಚಾಲಕ ಡ್ರೈವಿಂಗ್ ಮಾಡುವ ಹಾಕೋತ ಡ್ರೈವಿಂಗ್ ಮಾಡಿದ್ರೆ ಬಹಳ ಖುಷಿ ಇರ್ತಾನೆ. ಅಂದ್ರೆ ಬದುಕಿನಲ್ಲಿ ಹಾಡ್ಕೋತನ, ಬಣ್ಣ ಬಿಡಿಸೋತನ, ಬಣ್ಣಗಳನ್ನು ಅನುಭವಿಸೋತನ ಯಾರು ಖುಷಿಯಾಗಿರ್ತಾರೋ ಅವ್ರು ಮಾತ್ರ ಆರಾಮಿರ್ತಾರೆ. ಆತಂಕವಾಗಿರ್ತಾರ ನೋಡ್ರಿ, ಅವ್ರೆಂತೂ ಖುಷಿ ಇರೋದಿಲ್ಲ. ಅಂತ ಬದುಕಿನವರು ಮತ್ತು ಅನೇಕ ಕುಟುಂಬವರ್ಗದಲ್ಲಿ ಬದುಕಿಸಿದವರು ಈ ಬೆಳ್ಳಿಮಠ ಕುಟುಂಬವರ್ಗ. ಅವರು ಪ್ರಶಸ್ತಿಗಾಗಿ ಹಂಬಲಿಲ್ಲ. ನಾವು ಮನವರು ಕೇಳಿದೆ, ನಮ್ಮ ದೀರ್ಘ 42 ವರ್ಷಗಳ ಸರ್ವಿಸ್ಗಾಗಿ ನಮ್ಮ ಇಲಾಖೆ ನಮ್ಗೆ ಯಾವುದು ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೊಟ್ಟದಲ್ಲಿ ಕೇಳಿದೆ. ಇಲ್ಲ ಸರ್, ಅವರು ಅಪ್ಲಿಕೇಶನ್ ಹಾಕೊಂಡಿಲ್ಲ. ಆದರೆ ಬೆಳ್ಳಿಮಠ ಕುಟುಂಬ ವರ್ಗದವರು 100,000 ಶಿಕ್ಷಕರಿಗೆ ಅವರು ತಮ್ಮ ಉಡಿ ಕರೆಸ್ಕೊಂಡು ಸನ್ಮಾನ ಮಾಡ್ತಾರೆ ಪ್ರತಿ ವರ್ಷ. ನಮ್ಮ ಮರಿವಾಳ ಸಾಹೇಬರು, ಕೋಟಿ ಸಾಹೇಬರು, ನಮ್ಮ ಮನವಿ ಸಾಹೇಬರು, ಬಲವಂತ ಸಾಹೇಬರು ಎಲ್ಲರೂ ಪ್ರತಿ ವರ್ಷ DDP ಅವರಾಗಿ ಬರೋರಾಗ ಪ್ರಶಸ್ತಿಯನ್ನ ತಾವೇ ಇರ್ತಾ ಇದ್ರು. ನಮ್ಗೆ ಪ್ರಶಸ್ತಿ ನಾವು ಹಾಕೊಂಡು ಹೋಗ್ತಾವ. ಜೊತೆಗೆ ಈ ಸಾಂಸ್ಕೃತಿಕ ಲೋಕನೇ ಇದೆಯಲ್ಲ, ಸಾಂಸ್ಕೃತಿಕ ಲೋಕಕ್ಕೆ ಕರಿತೀವಿ ನಾವು. ಯಾವುದು ಸಾಂಸ್ಕೃತಿಕ ಲೋಕ? ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ ಇವೆಲ್ಲ ಒಂದೊಂದು ಅವಶ್ಯ ನಮ್ಮ ತೆರೆಗಿರ್ತಾವೆ. ಕಲೆಯನ್ನು ಯಾರು ಕೃತಿಸ್ತಾರೋ, ಸಂಗೀತವನ್ನು ಯಾರು ಕೃತಿಸ್ತಾರೋ, ಸಾಹಿತ್ಯವನ್ನು ಯಾರು ಕೃತಿಸ್ತಾರೋ ಸಾಂಸ್ಕೃತಿಕ ವ್ಯಕ್ತಿ ಆಗ್ತಾರೆ. ಈ ಸಾಂಸ್ಕೃತಿಕ ಲೋಕದ ಜಂಗಮ ಇದೆ. ನಾವು ನಡೆದಾಡುವ ಸಾಂಸ್ಕೃತಿಕ ಲೋಕದ ಜಂಗಮ ಅನ್ನೋದು ಬೆಳ್ಳಿಮಠ ದಂಪತಿಗಳು. ಇಲ್ಲಿ ತಾವು ಚಿತ್ರಕಲೆಯಲ್ಲಿ ಬೆಳೆಯುವ ಜೊತೆಗೆ ಅನೇಕ ಶಿಷ್ಯರನ್ನು ಸಹಿತ ತಯಾರು ಮಾಡಿ ಇವತ್ತು
ಅಣ್ಣನ ಹತ್ಯಾರ ನಮ್ದು. ಇವರ ಕೈಯಲ್ಲಿರ್ತಕ್ಕಂಥ ಅನೇಕ ಶಿಷ್ಯರು ಇವತ್ತು ಹೈಸ್ಕೂಲ್ನಲ್ಲಿ ಸರ್ಕಾರಿ ಚಿತ್ರಕಲಾ ಸೇವೆಯಲ್ಲಿ ಸ್ವಲ್ಪ ಜೊತೆಗೇನೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಜನಿಸಿದ್ದಾರೆ. ಸರ್ ಕಲಿಸಿದಂತ ಏನು ಗುಂಚ ಹಿಡಿದೈತಲ್ಲ, ಬಣ್ಣ ಬಿಡ್ತೈತಲ್ಲ, ಅದನ್ನೇ ಇಟ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶದಲ್ಲಿ ಆಧುನಿಕ ಚಿತ್ರಕಲೆಯನ್ನು ತೆಗೆದುಕೊಂಡು ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಅನೇಕ ಶಿಷ್ಯರನ್ನ ನಮ್ಮ ರವಿಕುಮಾರ್ ನೋಡ್ಯಾರ. ಇಲ್ಲಿ ಕ್ಯಾಮರಾವನ್ನ ಯಾವ ಕ್ಯಾಮರಾಕ್ಕೆ ಅವರ ಹೆಸರು ಇರುತ್ತಂತ ಅವರು ಬಿಡಿಸಿದಂತ ಚಿತ್ರಗಳು ಲಕ್ಷದ ಚಿತ್ರಗಳು ಸಹಿತ. ಯಾಕಂದ್ರೆ ಒಂದು ಹೂ ಅರಳ್ತದ, ಆ ಹೂ ಅರಳಿ ಮತ್ತೆ ಮರುಸದು ಬಾಳ ಹೋಗ್ತದೆ. ಆಗ ಆ ಹೂವಿನ ಚಿತ್ರ ಇದೆಯಲ್ಲ, ಅದು ಸಾವಿರಾರು ವರ್ಷಗಳು ಉಳಿಯುವಂತದ್ದು. ಅಂತಹ ಚಿತ್ರಗಳನ್ನ ಬೆಳ್ಕೊಂಡವರು ತಮ್ಮ ಕಲೆಯ ಮೂಲಕ ಬಿಡಿಸಿದಂಥವ್ರು. ಒಂದು ಪ್ರತಿ ವರ್ಷ ಅವರು ಮಧುರ ಕಂಠಗಳ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ವರ್ಷ ನನ್ನ ಆಶೆ ಗುಡಿ ಅಲ್ಲೇ ನಮ್ಮ ದಿವಾನ್ಸರ್ ಕಾರ್ಯಕ್ರಮ ನಡೆಸಬೇಕು, ನಮ್ಮ ಆಶೆ ಗುಡಿ ಮಾತಾಡಬೇಕು. ನಮ್ಮ ಮನವಿ ಸಾಹೇಬರು, ಮಡಿವಾಳ ಸಾಹೇಬರು, ಬೆಳಗಾವಿ ಸಾಹೇಬರು, ಕೋಟಿ ಸಾಹೇಬರು, ಒಟ್ಟು ಎಲ್ಲ ಶಿಕ್ಷಣಾಧಿಕಾರಿಗಳು ಅಲ್ಲಿ ಬರಬೇಕು. ನಾವು ಅಲ್ಲಿ ಪ್ರತಿ ವರ್ಷ ತಮ್ಮ ತಾಯಿಯನ್ನ, ತಮ್ಮ ತಂದೆ ಕೊಟ್ರೇನವ್ರನ್ನ, ತಾಯಿ ಪಂಪಾವತಿ ಅವರನ್ನ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನೋಡ್ರಿ ಎಷ್ಟು ಭಾಗ್ಯ. ಬಹಳ ಖುಷಿ ಆಗುತ್ತೆ. ಇದು ವಿಜಯ್ ಗೈಮಠ ಮತ್ತು ರಶ್ಮಿ ಗೌಡ ಫ್ಯಾಮಿಲಿ ಶಿರ್ಸಿಗೆ ನಾವು ಅಪ್ಪ ಅವ 60 ನೋಡ್ರಿ, 60ಗೆ ಅರಳು ಮರಳಾರ ತಪ್ಪದು. 60ಗೆ ಅರಳು ಮರಳಿ ಅರಳೋದು, 60 ಮರಳಿ ಅರಳೋದು. ಮತ್ತೆ ಅವ್ರು ಏನಾಗಿಲ್ಲ, ಹೊಸ ಮನುಷ್ಯರಾಗ್ತಾರೆ. ಈ ಅಪ್ಪ ಅವ ಐತಲ್ಲ, ಇದು ಈ ಅಪ್ಪ ಅವ ಐತಲ್ಲ, ಒಂದು ಸಣ್ಣ ಘಟನೆ ಆಗ್ತದೆ. ಅದ ಒಬ್ಬ ಮನುಷ್ಯ ಗಿಡದ ಮೇಲೆ ನಿಂತು ಮರ ಕಡಿತಾನೆ. ಮರ ಕಡಿಯಾಕ ತಂಗಿ ಮೇಲೆ ನಿಂತು ಮರ ಕಡಿಕಿರ್ತದ. ಕಡಿಯುವಂತ ಸಂದರ್ಭ ಒಳಗಡೆ ತಾನೇ ಬೀಳುವಂತ ತಂಗಿ ಮೇಲೆ ನಿಂತಿದ್ರು. ಅಂತ ಕಡಿಯಾಕಿರ್ತಿಲ್ಲ. ಕೆಳಗೆ ಪ್ರಪಾತ ಬಿದ್ರ ಅವನ ಇದು ಸಹಿಸಿದಂಗ ಅಂತ ಗಿಡ ಕಡಿತಿದ್ದ. ಯಾರು ನೋಡಿದ್ರು? ಶಿವಪಾರ್ವತಿ ನೋಡಿದ್ರು. ಶಿವಪಾರ್ವತಿ ನೋಡಿ, ಇಲ್ಲ ಶಿವಪಾರ್ವತಿ ಅನ್ನೋದು ಅವನ ಕಾಪಾಡ್ರಿ, ಅವನ ಗಿಡದ ಮೇಲೆ ಬೀಳ್ತಾವ, ಅವನು ಕಾಪಾಡ್ತಾನೆ. ಅವಾಗ ಶಿವ ಅಂದ ಕಾಪಾಡ್ತಾನೆ, ಈಗ ಅವನಿಗೆ ಕಾಪಾಡಬೇಕಂತ. ಹಂಗ ಒಂದು ಕಂಡೀಷನ್. ಅವ ಅಪ್ಪ ಕೇಳಿ ಒದಗಿ ಅಪ್ಪ ಕೇಳ್ತಿದ್ರೆ ನಾ ಇಟ್ಕೊಡ್ತೀನಿ, ಅವ್ವ ಕೇಳ್ತಿದ್ರೆ ನೀರು ಕಂಡೀಷನ್. ಇವ್ರು ಕಂಡೀಷನ್ ಹಾಕೊಂಡ್ರು. ಅವರು ಅಪ್ಪ ಕೇಳ್ತಿದ್ರೆ ನಾ ಎತ್ಕೊಡ್ತೀನಿ, ಅತಿನಿ ಹೂವಿನಾಗ ಇಳಿಸ್ತೀನಿ. ಅವ್ವ ಕೇಳ್ತಿದ್ರೆ ನೀ ಎತ್ಕೋ ಹೂವಿನಾಗ ಇಳಿಸ್ಬಿಡ. ಎಸ್ ರೆಡಿ ಆಗಬೇಕು, ರೆಡಿ ಆಗಬೇಕು. ಕೈ ಮಾಡಿದ್ರು ಹಿಂಗ ಬಿದ್ದ. ಅಯ್ಯೋ ಬಿದ್ದ. ಈ ಆಪುಡಿಯ ತೊಳೋದು ಅವ್ರು ಅಯ್ಯೋ ಮಂದಿರ ಬಾಳ. ಆದರೆ ವಿಜು ಅಂತ ಅವ್ರ ತಂದೆ ಶ್ರೀಮಠ ಅಂತ ತಂದೆ ತಾಯಿ ಇವತ್ತಿಗೂ ಖುಷಿ. ಇವತ್ತು ಆ ಪರಂಪರೆಯನ್ನ ಕುಟುಂಬವರ್ಗ ಮುಂದುವರ್ಸಾಗ್ತಾರೆ. ನಿಜವಾಗಿಯೂ ಸಹಿತ ಒಂದು ಸಾರ್ಥಕ ಸಂದರ್ಭ. ಯಾಕಂದ್ರೆ ಅಪ್ಪ ಅವ್ವ ಬಹಳ ದೊಡ್ಡ ಮೌಲ್ಯ. ಇವು ಎಲ್ಲ ಸಿಗುತ್ತೆ. ಜಾತ್ರೆ ಕಳ್ಕೊಂಡು ಮಗು ಅವ್ರು ರಗಡ ತಂದು ಕೊಟ್ಟರು, ಬಲೂನ್ ತಂದು ಕೊಟ್ಟರು, ಪುಗ್ಗ ತಂದು ಕೊಟ್ಟರು. ಮುಂದೆ ಬಹಳ ಪ್ರೀತಿಯಿಂದ ಅವರು ವಹಿಸಿಕೊಟ್ಟಿದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಬಹಳ ಪ್ರೀತಿಯಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಮತ್ತು ನನ್ನ ಮಾತನ್ನು ಬಹಳ ಪ್ರೀತಿಯಿಂದ ಆಲಿಸಿದ್ದೀರಿ. ತಮಗೆ ಮತ್ತು ಪೂಜ್ಯರಿಗೆ, ಹಿರಿಯರಿಗೆ ವಂದಿಸಿ ನನ್ನ ಮಾತುಗೆ ಮಾಡ್ತೀನಿ. ನಮಸ್ಕಾರ. ಆಶಯಗಳನ್ನಾಡಿದಂತಹ ಡಾಕ್ಟರ್ ಪ್ರಕಾಶ್ ಕಾಳೆ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ BBGMP ಗುರುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು. ಇದು ಒಂದು ಟೈಟಲ್. ಇದು ಒಬ್ಬ ಅಪ್ಪ ಯಾರಿಗೆ ಪ್ರಶ್ನೆ ಹಾಕು ವಿಜಯಕುಮಾರನಿಗೆ ಒಬ್ಬ ಅಪ್ಪ. ಆದರೆ ಗುರು ಕಟ್ಟದವರಿಗೆ ಶ್ರೀಮತಿ ದೀಪಾ ಅವರಿಗೆ ಇದು ಅತ್ತೆ ಮಾವನಿಗೆ 60 ಅಂತ ಮಾಡಿದ್ರು. ಆದ್ರೆ ನನಗೆ ಏನನ್ಸಕತ್ತಂದ್ರೆ ನನ್ನ ವೈಯಕ್ತಿಕವಾಗಿ ಇದು ನನಗೆ ಅಣ್ಣ ಅತ್ತಿಗೆಯರ 60ರ ಸಂಭ್ರಮ. ಯಾಕಂತೀವಿ ಅಂದ್ರೆ ಶ್ರೀಮತಿ ಯಾಕಮಾದೇವಿ ಅವರು ನಮ್ಮ ಶ್ರೀಮತಿ ನಾಗರತ್ನವರ
1986ರಲ್ಲಿ ನನ್ನ ಮದುವೆ ಆಗಬೇಕಾದ ಮೂಲ ಕಾರಣ ಇವತ್ತು ಹೊಳೆಬಸು ಲಿಂಗ ದಂಪತಿಗಳು ಹಾಗೂ ರಾಮಗೀರ್ ಮಠದವರು, ತಮ್ಮಣ್ಣ ಅರಸವರು, ಬಸವನವರು ಹಾಗೂ ಎಳಳಿ ಸರ್, ಇವರು 5 ಜನ ಹಿರಿಯರು ನಮ್ಮ ಮಾವಂದಿರ ಮಿತ್ರರು. ಅದಕ್ಕೆ ಇವರು 5 ಜನ ನನಗೆ ಮಾವಂದಿರ. ಹೀಗಾಗಿ ನಾನು ಅದಕ್ಕೆ ಅಣ್ಣ ಅತ್ತಿಗೆಯರ 60ರ ಸಂಭ್ರಮ ಅಂತ ನಾವು ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿ ಪಡ್ತಕ್ಕಂಥ ಕಾರ್ಯಕ್ರಮ. ಶ್ರೀಮತಿ ಜಯಕುಮಾದೇವಿ ನಿವೃತ್ತಿ ಹೊಂದಿದ್ದು ನಮ್ಮ ಮನೆಯವರಿಗೆ ಮನೆ ಫೋನ್ ಮಾಡಿ ಹೇಳಿದರು, ನಾನು ಪೆನ್ಷನ್ ಆಗೀನಿ ಅಂತ ಹೇಳ್ತಾರೆ. ಅವ್ರ ಫೋನಾಗ ಮಾತಾಡೋದು ನಾನು ಕೇಳ್ತಿದ್ದೆ, ಹಿಂಗೆ ಇವತ್ತು ಫಂಕ್ಷನ್ ಇದೆ ಅಂತ ಆಯ್ತು ಅಂತ ಮಾತಾಡಿ ಕೊನೆಗೆ ಮಾಡಿ ಈ ಫಂಕ್ಷನ್ಗೆ ಗವಿಮಠ ಫೋನ್ ಮಾಡಿದ್ರು, ಸರ್ ರವಿವಾರ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು. ಆಯ್ತು ಬರ್ತೀನಿ ರೀ. ಮನೆಯಲ್ಲೇ ಕಾರ್ಯಕ್ರಮ ಆ ಒಂದು ಭಾವನೆ ಬರ್ತೀನಿ ಅಂದೆ. ಒಂದು 10 ನಿಮಿಷಕ್ಕೆ ಫೋನ್ ಮಾಡಿದ್ರು, ಸರ್ ಮನಾಡಿ ಸಾಹೇಬ್ ಇನಿಷಿಯಲ್ ಹೇಳಿದ್ರಿ ಅಂತ ಹೇಳಿ. ಆಮೇಲೆ ಮಡಿವಾಳ ಸರ್ ಇನಿಷಿಯಲ್ ಹೇಳಿದ್ರು, ಅವ್ರು ಡಿಸಿಗ್ನೇಷನ್ ಹೇಳೋದು ಅದನ್ನು ಹೇಳಿದೆ. ಕೊನೆಗೇನು ಸರ್ ಆ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳು ಅಂದ್ರು. ನನಗೆ ಭಯ ಇದೆ. ಇತರ ಮೇಧಾವಿಗಳು, ಅಧಿಕಾರಿಗಳು, ಆಮೇಲೆ ಸ್ತ್ರೀಗಳು ಇವರೆಲ್ಲ ನನ್ನ ಅತಿಥಿ ಅಂತ ಯಾಕಪ್ಪ ಅನ್ನೋದು ಪ್ರಶ್ನೆ ಮಾಡ್ತಾನೆ. ಅಷ್ಟೇ ಮಾಡಿ ಹೀಗಾಗಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅನ್ನುವ ಒಂದು ಭಾವನೆಯಿಂದ ಇವತ್ತು ಬೆಳಗಿನಿಂದ ಫೋನ್ ಮಾಡಿದ್ರು, ಸರ್ ಮತ್ತೆ ಸರ್ ವಾಕಿಂಗ್ ಮಾಡಿದ್ದೀನಿ, ಇವತ್ತು ಪ್ರಜಾಪ್ರಭುತ್ವದ ಒಂದು ಇದು ಇದೆ, ಲೇಟ್ ಆಗಿ ಬರ್ತಾರೆ ಎಲ್ಲರೂ, ಮಧ್ಯಾಹ್ನ 12 ಗಂಟೆ ಕಾರ್ಯಕ್ರಮ. ಆಯ್ತು ನಾನು ಕಾಲಿನ ಇರ್ತಲ್ಲ, ಯಾವಾಗ ತೆಗಿತಾರೆ ಅವಾಗ ಹೋಗೋಣ ಭಾವನೆ ಅಂತ ಇದೆ. ಕೊನೆಗೆ ಅವ್ರು ಹೇಳಿದ್ರು, ಸರ್ ಶ್ರೀಮತಿಯವರು ನೀವು ಕರ್ಕೊಂಡ್ ಬರ್ಬೇಕು ಅಂದ್ರು. ಆಯ್ತು ನಮ್ಮ ಮನೆಯವ್ರಿಗೆ ಎಲ್ಲ ಅಕ್ಕ ಮಾಡ್ಯಾರ, ನೀವು ಹೋಗಿ ಬರ್ರಿ ಅಂತ ಅನಿವಾರ್ಯ. ಅವರಿಗೆ ಬರ್ಬೇಕಂತ ಬಹಳ ಆತುರ ಇತ್ತು, ಅನಿವಾರ್ಯ ಕರ್ಕೊಂಡು ಬಂದಿಲ್ಲ. ಇವತ್ತಿನ ಕಾರ್ಯಕ್ರಮ ನೋಡಿ ನಮ್ಮೆಲ್ಲರಿಗೂ ಬಹಳ ಸರ್ ಆಶಯ ಮುಂದೆಯೇ ಹೇಳಿ, ರಾಷ್ಟ್ರಮಾತೆಯವರ ಬಗ್ಗೆ ಹೇಳಿ, ಅವರು ಸರ್ವಿಸ್ ಎಲ್ಲೆಲ್ಲಿ ಮಾಡಿದ್ರಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಉತ್ತಮವಾಗಿರ್ತಕ್ಕಂಥ ಗುರುತ್ವವನ್ನ ಗುರುಗಳ ಒಂದು ಮಂಡನೆಯನಿಗೆ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಂದ್ರೆ ಗವಿಮಠ ಅಂತಂದ್ರೆ ಬಹಳ ಒಂದು ವಿಸಿಡಲ್ ಒಂದು ಕುಟುಂಬ, ಬುದ್ಧಿವಂತ ಕುಟುಂಬ, ಒಂದು ಬದ್ಧತೆ ಕುಟುಂಬ, ಕರ್ತವ್ಯಕ್ಕೆ ಹೆಸರಾಗಿರ್ತಕ್ಕಂಥ ಕುಟುಂಬ ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಬಸವರಾಜ ಗೈಮಠರು ಅಂತೂ ಬಹಳ ಹೆಸರಾಂತ ಇರ್ತಕ್ಕಂಥದ್ದು. ನಾಳೆಗೆ ಈ ನಮ್ಮ ಇಲ್ಕಲವನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಸಹಿತ ಅಂತ ಹೇಳ್ಬೋದು. ಈ ಕುಂಚ ಮತ್ತು ಬಣ್ಣ ಅಂತ ನಮ್ಮ ಪ್ರಕಾಶ್ ಕಾಳಿ ಅವರು ಬಹಳ ಚೆನ್ನಾಗಿ ಹೇಳಿದರು. ಅವರನ್ನ ಗೈಮಠವರು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಕುಂಚ ಮತ್ತು ಬಣ್ಣ ಅಂತ ಹೇಳಿದ್ರು. ಜೊತೆಗೆ ಫೋಟೋಗ್ರಫಿ ಅಂತ ಹೇಳಿದ್ರು. ಈ 3 ಅವ್ರ ಜೊತೆ ಬಹಳ ಒಡನಾಡಿರ್ತಕ್ಕಂಥವು. ಈ 3 ಇದ್ರೊಳಗ ಬಹಳ ಪ್ರಯೋಗರಾಗಿರ್ತಕ್ಕಂಥವ್ರು. ಜಗತ್ತಿಗೆನ ತೋರಿಸಿರ್ತಕ್ಕಂಥವ್ರು, ಚಿತ್ರದ ಮೂಲಕ ಸಮಾಜವನ್ನ ತಿದ್ದುತ್ತಕ್ಕಂಥ ಸ್ವಾಸ್ಥ್ಯವನ್ನು ಇಡಲಿಕ್ಕೆ ತಮ್ಮ ಫೋಟೋಗ್ರಫಿ ಮೂಲಕ ಮತ್ತು ಛಾಯಾಚಿತ್ರಗಳ ಮೂಲಕ ಬಹಳಷ್ಟು ಸಂದೇಶಗಳನ್ನು ಕಳಿಸಿರ್ತಕ್ಕಂಥ ಜೊತೆಗೆ ವರ್ಷ ಅನೇಕ ಜನ, 100 ಜನ ಚಿತ್ರ ಕಲಾವಿದರನ್ನ ತಮ್ಮ ಶಿಷ್ಯ ಬಳಗವನ್ನು ಕಳಿಸಿ ಇವತ್ತು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳೊಳಗೆ ಅವರಿಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ಹೈಸ್ಕೂಲ್ದೊಳಗೆ ಅಥವಾ ಪ್ರಾಥಮಿಕ ಶಾಲೆಗಳೊಳಗೆ ಚಿತ್ರಕಲಾ ಶಿಕ್ಷಕರಿಂದ ನಾವು ಕೇಳ್ತಾ ಇದ್ದೀವಿ, ಎಲ್ಲಿಂದ ಬಂದಿದೆ ಅಂತಂದ್ರೆ ನಾವು ಗವಿಮಠ ಸರ್ ಕಾಲೇಜಿಂದ ಬಂದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಗವಿಮಠ ಸರ್ ಕೇಳಿದ್ರೆ ನಾವು ಗದಗಿಂದ ಬಂದೇವೆ ಅಂತ ಅವರು ಕೇಳಿದರು. ಈಗ ಇವತ್ತು ಗವಿಮಠ ಕುಟುಂಬ ಅಂತಂದ್ರೆ ಒಂದು ವಿಜಡನ್ ಕುಟುಂಬ, ಬಹಳ ಸೃಜನಾತ್ಮಕವಾಗಿರ್ತಕ್ಕಂಥ ಕುಟುಂಬ, ಒಂದು ಸಮಾಜಕ್ಕೆ ನಮ್ಮ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ಕುಟುಂಬ ಅಂತ ಹೇಳ್ಬೋದು. ಇನ್ನೊಂದು ನಾನು ಸ್ವಲ್ಪ ಮ್ಯಾಕ್ ಹೋಗಿ ನಾನು ಒಂದು 2 ಮಾತು ಹೇಳಬೇಕಾಗ್ತದೆ ಅಂತಂದ್ರೆ, ನಮ್ಮ ಗವಿಮಠ ಸರ್ ಅಪ್ಪ ಅವ್ವ ನಾವು ಮತ್ತು ನಮ್ಮ ಮಂಡಳಿ ಸರ್ ಜೊತೆ ಅವರು ಸಹಿತ ನಮ್ಗೆ ಕೆಲಸ ಮಾಡಿದ್ದಾರೆ, ನಾವು ಜೊತೆ ಕೆಲಸ ಮಾಡಿದ್ದೇವೆ. ಜಮಖಂಡಿದೊಳಗೆ ನಾವು AU ಇದ್ದಾಗ ಗವಿಮಠ ಸರ್ ಅಪ್ಪ ಅವ್ವ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ತಿದ್ರು.
ಎಲ್ಲರಂತೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಶಿಕ್ಷಕರು ಇದ್ದಾರೆ, ಸಾವಿರಾರು ಜನ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರೊಳಗನ ಅತಿ ಮೇಲ್ಪಂಕ್ತಿಯೊಳಗ ಕೆಲಸ ಮಾಡಿರ್ತಕ್ಕಂಥವ್ರು ಗೌರ್ಮೆಂಟ್ ಸರ್ ಅಪ್ಪಾರ. ಯಾಕಂತಂದ್ರೆ ಅವ್ರು ಕೇವಲ ಪ್ರಾಥಮಿಕ ಶಿಕ್ಷಕರಾಗಿ ಕೆಲಸ ಮಾಡಿಲ್ಲ, ಅತ್ಯಂತ ಮೇಲ್ಪಂಕ್ತಿಯೊಳಗೆ ಅವರು ವಿಚಾರ ಮಾಡಿ ಕೆಲಸ ಮಾಡಿರ್ತಕ್ಕಂಥವ್ರು. ಇಷ್ಟು ಮಾತು ಹೇಳ್ಬೋದು. ಇವತ್ತ ಕಾಲೇಜ್ಗಳೊಳಗ ಹೈಯರ್ ಕ್ಲಾಸ್ಗಳೊಳಗ ನಮ್ಮ ಪ್ರೊಫೆಸರ್ಸ್ ಸರಳವಾಗಿ ಬೋಧನೆ ಮಾಡಲಿಕ್ಕೆ ಸರಳ ಅಂತ ನನಗನ್ನಿಸ್ತದೆ. ಆದರೆ ಕೆಳಮಟ್ಟದೊಳಗಿರ್ತಕ್ಕಂಥ 1ನೇ ಕ್ಲಾಸು 2ನೇ ಕ್ಲಾಸ್ ಇರ್ತಕ್ಕಂಥ ಕೆಳತರಗತಿಯೊಳಗೆ ಬೋಧನೆ ಮಾಡೋದು ಬಹಳ ಕಷ್ಟ ಅಂತ ನನಗನ್ನಿಸ್ತದೆ. ಅದನ್ನ ನಮ್ಮ ಗೌರ್ಮೆಂಟ್ ಸರ್ ಅಪ್ಪಾರು ಬಹಳ ಸಂಗತಿ ಮಾಡ್ಕೊಂಡಿದ್ರು. ನಮ್ಮದೇ ಆಗಿರ್ತಕ್ಕಂಥ ಶೈಲಿ, ಆ ಶೈಲಿ ಇತರಿಗೆ ಹೇಳಕ್ಕೆ ಆಗೋದಿಲ್ಲ. ಇಷ್ಟು ಮಾತು ಹೇಳ್ತೇನೆ. ಒಂದು ನಾನು ಜಮಖಂಡಿಗಿದ್ದಾಗ ಇದ್ದಾಗ ನಮ್ಮ ಗೌರ್ಮೆಂಟ್ ಸರ್ ಅಕ್ಷರಗಳನ್ನ ಈ ಅಲ್ಯೂಮಿನಿಯಂ ತಂತಿ ಅಂತದ, ಅಲ್ಯೂಮಿನಿಯಂ ತಂತಿ, ಆ ಅಲ್ಯೂಮಿನಿಯಂ ತಂತಿಗಳು ಅಕ್ಷರ ತಯಾರು ಮಾಡ್ಕೊಂಡು ಬಂದು ತೋರಿಸ್ತಾರೆ. ನಮ್ಮ ಮನೆಯವ್ರು ಸರಿ ಕೊಡ್ತದ, ಅವ್ರಿಗೂ ತೋರಿಸ್ತಿದ್ದಾರೆ, ನಮಗೂ ಸರಿ ತೋರಿಸ್ತಿದ್ದಾರೆ. ಹೀಗಾಗಿ ನಾವು ಹೇಳ್ತೀವಿ, ಇವು ಸರ್ಗಳ ಒಂದು ವಿದ್ವತ್ತು, ಒಂದು ವಿಜಡನ್, ಒಂದು ಬುದ್ಧಿವಂತಿಕೆ, ಇದು ನಾವು 4 ಜನ ಶಿಕ್ಷಕರು ಹೋಗ್ಬೇಕು, ಗುರುಮಾತೆಗೆ ಮುಟ್ಟಬೇಕು, ಗುರುಗಳಿಗೆ ಮುಟ್ತದ, ಕ್ಲಾಸಿಗೆ ಮುಟ್ತದ, ಸ್ಕೂಲಿಗೆ ಮುಟ್ತದ. ಸರಳವಾಗಿ 1ನೇ ತರಗತಿ ಅಕ್ಷರದಾಸ ಮಾಡಲಿಕ್ಕೆ ಒಂದು ಸಾಧನ ಅನ್ನುವಂಥ ಮಾತನ್ನು ಗುರುತಿಸ್ಬೇಕು ಅನ್ನುವಂಥ ನಿರ್ಧಾರದಿಂದ ಒಂದು ಧಾರವಾಡದೊಳಗೆ ಜೀವನ ಶಿಕ್ಷಣ ಪದ್ಧತಿ ಅಂತ ಬರ್ತಾ ಇತ್ತು, ಜೀವನ ಶಿಕ್ಷಣ ಪದ್ಧತಿ. ಆ ಇದಕ್ಕೆ ತಿಳಿಸಿದಾಗ ನಮ್ಮ ಶಿಕ್ಷಕರು ಎಲಿಮೆಂಟ್ ಸರ್ ಅವರು ಅದರ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅವ್ರಿಗೆ ಕರೆಸಿ ಜೀವನ ಶಿಕ್ಷಕರು ರಾಜ್ಯ ಪ್ರಶಸ್ತಿಯನ್ನು ಸಹಿತ ಅವರು ಕೊಟ್ಟು ಗೌರವಿಸಿದರು. ಅದ್ರ ಜೊತೆಗೆ ನಮ್ಮ ಬೆಂಗಳೂರುಗಳೊಳಗೂ ಸಹಿತ ಪತ್ರಿಕೆಗಳೊಳಗೆ ಬಹಳ ವಾಸ್ತಾಗಿ ಬಂತು. ಸರ್ ಫೋಟೋ ಮತ್ತು ಅವ್ರು ಕಲಿಸ್ತಕ್ಕಂಥ ರೀತಿ, ಬೋಧನೆ ಇರತಕ್ಕಂಥ ಇದು ಹೊಸ ನೂತನವಾಗಿರುವಂಥ ಒಂದು ಬೋಧನೆ ಶೈಲಿ ಇತರ ಶಿಕ್ಷಕರಿಗೆ ಮಾದರಿ ಆಗಲಿ ಅನ್ನುವಂಥ ಭಾವನೆಯಿಂದ ಅದೆಲ್ಲ ಪ್ರಚಾರ ಬಂತು. ಹೀಗೆ ಗೌರ್ಮೆಂಟ್ ಕುಟುಂಬ ಅಂತಂದ್ರೆ ಒಂದು ಸಾಮಾನ್ಯ ರೀತಿಯೊಳಗೆ ಹೋಗುವಂಥ ಕುಟುಂಬ ಅಲ್ಲ, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷ ಆಗಿರ್ತಕ್ಕಂಥ ಇದ್ರೊಳಗೆ ಕರ್ತವ್ಯ ಬದ್ಧತೆಯೊಳಗೆ ಹೆಸರವಾಗಿ ಭಾಷೆಯಾಗಿರ್ತಕ್ಕಂಥ ಕುಟುಂಬ. ಜೊತೆಗೆ ಇವರಂತೂ ನಮ್ಮ ಗೌರ್ಮೆಂಟ್ ಸರ್ ಪ್ರಾಚಾರ್ಯರಾಗಿ ಕೆಲಸ ಮಾಡಿ ಜೊತೆಗೆ ಅನೇಕ ಜನ ಶಿಷ್ಯರನ್ನು ಕಳಿಸಿರ್ತಕ್ಕಂಥದ್ದು. ಜೊತೆಗೆ ಅವರೆಲ್ಲ ನಾಡಿನ ತುಂಬೆಲ್ಲ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಾಗಿದ್ದಾರೆ. ಜೊತೆಗೆ ಅವ್ರ ಅಕ್ಕವರು ಬಹಳ ಕೆಲಸಗಳು ಬಹಳ ಬದ್ಧತೆ ಇರ್ತಕ್ಕಂಥವ್ರು. ತಮ್ಮ ಎಷ್ಟೇ ಒಂದು ವೈಯಕ್ತಿಕ ತೊಂದರೆ ಇದ್ರೂ ಸಹಿತ ಅವನ್ನೆಲ್ಲ ಒಂದು ಕೆಲಸ ಕರ್ತವ್ಯದೊಳಗೆ ಬದ್ಧತೆ ಇರೋದ್ರಿಂದ ಅವ್ರನ್ನ ಗಮನಕ್ಕೆ ತೆಗೆದುಕೊಂಡು ಬರಲಾರ್ದನ ಕರ್ತವ್ಯಕ್ಕೆ ಬಹಳ ಮೊತ್ತ ಕೊಟ್ಟಿರ್ತಕ್ಕಂಥ ಉದಾಹರಣೆ ಅದು. ನಾವು ಹೇಳ್ಬೇಕಾಗ್ತದೆ, ಅಕ್ಕವ್ರಿಗೆ ಪ್ರಮೋಷನ್ ಆದಾಗ ಎಲ್ಲಿ ಇರುತ್ತಲ್ಲ ಎಲ್ಲಿ ಮಾತಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಲಿಕ್ಕೆ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಗೌರಿಮಠ ಕುಟುಂಬದೊಂದಿಗೆ ಇರುವಂತಹ ಅವಿನಾಭಾವ ಸಂಬಂಧವನ್ನು ನಡೆದಂತಹ ನಿವೃತ್ತ ಜಂಟಿ ನಿರ್ದೇಶಕರು ಮತ್ತು ಶಿಕ್ಷಣ ತಜ್ಞರಾದಂತಹ AM ಮಡಿವಾಳ ಗುರುಗಳವರಿಗೆ ಧನ್ಯವಾದಗಳು. ಈಗ ಕಡಿಮೆ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮದ ಉದ್ದೇಶವೇ ಸಂಭ್ರಮ ಅನ್ನುವಂಥದ್ದಿದೆ. ಗವಿಮಠದ ಎಲ್ಲ ಬಳಗದವರು, ಕುಟುಂಬದವರು ಸೇರುವ ಮೂಲಕವಾಗಿ, ಇಲ್ಲಿ ಸೇರಿಕೊಂಡಿರುವಂತಹ ಆಪ್ತರು ಸೇರಿಕೊಳ್ಳುವ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಬಂಧುಗಳೇ, ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ ಬೃಹತ್ವಾದಂತಹ ಗವಿಮಠದ ವಿಚಾರದಲ್ಲಿ ಗವಿಮಠದವರು ಮಾಡಿರುವಂತಹ ಸಾಧನೆಯನ್ನು ಕುರಿತು ಅವರ ತಂದೆ ತಾಯಿಗಳನ್ನು ಕೂಡ ಸ್ಮರಿಸಿದಂತ ಉದ್ಘಾಟನೆ ಮಾಡಿರುವಂತಹ ಈ ಕಾರ್ಯಕ್ರಮವನ್ನ ಎಲ್ಲದೂ ವಿಶಿಷ್ಟನೇ ಇಲ್ಲಿ. ಯಾವುದೋ ಕಾರ್ಯಕ್ರಮ ಜಾಡಿ ಮಮ್ಮಿ ಕಾರ್ಯಕ್ರಮದಲ್ಲಿ ಅಲ್ಲಿ ಮೇಲ್ಬತ್ತಿ ಹಚ್ಚಿ ಕೂರುದಿರ್ತದ, ಇರ್ತದ, ದೀಪ ನಂದಿಸೂರು ಇರ್ತದ, ಇಲ್ಲಿ ಬೆಳಗೋಸೂರು. ಅದು ಅಷ್ಟೇ ಅಲ್ಲ, ಹೂ ಹಾಕುವ ಮೂಲಕವಾಗಿ ಮತ್ತೊಂದು ಸಾಂಕೇತಿಕೆಯನ್ನು ಕೊಟ್ಟು ತಂದೆ ತಾಯಿಗಳನ್ನು ಸ್ಮರಿಸುವ ಕಾರ್ಯಕ್ರಮವಾಗಿ ಸನ್ಮಾನ್ಯ ಮಡಿವಾಳ ಸರ್ ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಇನ್ನೂ ಒಂದು ಸ್ನೇಹಿತರಾಗಿರುವಂತಹ ಕೀರ್ತಿ ಅವರು ಇದಕ್ಕೊಂದು ವ್ಯಾಖ್ಯಾನವನ್ನು ಬೇರೆ ಆಗಿ ಕೊಟ್ಟರು. ಅವರು ಈ ಕಾರ್ಯಕ್ರಮ ಅನ್ನಾಮಿಕೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಸಂಭ್ರಮಿಸುವುದಾಗಿ ಏನಂದ್ರೂ ಕೂಡ ಸೈನ್ಯ ಆ ರೀತಿಯಲ್ಲಿ ಕೀರ್ತಿಯವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂತವರು ಜೊತೆಗೆ
ಬಸವರಾಜ ಕವಿ ಭಟ್ರವರು ಬಹಳಷ್ಟು ಯಾತ್ರಿಗಳು ಮತ್ತೆ ಹೇಳಬೇಕಾಗಿಲ್ಲ, ಮತ್ತೆ ಮತ್ತೆ ಅದು ರಿಪೀಟ್ ಆಯಿತು ಅಂತ ಹೇಳಿದ್ರೆ ಬಹುಶಃ ಅದರದ ಘನತೆ ಕಡಿಮೆ ಆಗ್ತದಂತ. ಅದಕ್ಕಾಗಿ ಹೆಣ್ಮಕ್ಳು ಗಂಡನ ಹೆಸರು ಹೇಳುವಾಗ ಬಹಳ ನಾಟ್ಕೊಳ್ತಾರ. ಯಾಕಂತ ಹೇಳಿದ್ರೆ ಆ ಆಯುಷ್ಯ ಕಡಿಮೆ ಆಗ್ತದೆ, ಅದು ಪದೇ ಪದೇ ಅದರದ್ದಾದ ಸಾಂಕೇತಿಕ ಇರ್ತದೆ. ಅದಕ್ಕಾಗಿ ನಾಚಿಕೊಂಡು ಹಂಗೆ ಹೇಳ್ತಾರಲ್ಲ, ಹಂಗೆ ಗವಿಭಟ್ರ ವಿಚಾರದಲ್ಲಿ ಅವರು ತಂದೆ ತಾಯಿಗಳು ಮಾತಿತ್ತು. ಕೊಟ್ರೇಜವರು ಮತ್ತೆ ಅವರ ಮೇಡಮ್ ಅವರು ಮಡಿವಾಗ್ತಾರೆ ಹೇಳಿದ ಹಾಗೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಾಗ ಅವರು ಮೊದಲಿಗಿದ್ರು. ಅವ್ರದೊಂದು M80 ಇತ್ತು ಗಾಡಿ. M80 ಗಾಡಿ ಮ್ಯಾಗ ಮೇಡಮ್ ಅವ್ರನ್ನು ಕುಂದಿರ್ಸ್ಕೊಟ್ಟಿದ್ರು, ತಾವು ಕುಂದಿರ್ತಿದ್ರು. ಎಲ್ಲ ಸಾಮಾನು ಸನಜ್ಞಾನ ಹೇಳ್ಕೊಂಡು ಹೋಗ್ತಿದ್ರು. ಒಂದ್ ದಿವಸ ಬಂದ್ರೆ ನನ್ನ ಹತ್ರ ಮನೇಲಿ ಸರ್ ಅಂದ್ರು, ನೋಡಿ ಆರೋಪದ ಏನ್ ಆರೋಪದ ಅಂತ ಹೇಳಿದ್ರೆ, ಕನ್ನಡ ಶಾಲೆ ಒಳಗ ಬಹಳಷ್ಟು ಹುಡುಗರಿಗೆ ಓದಾಕ ಬರೆಯಕ ಬರುವುದಿಲ್ಲ. ಶಾಲೆಗೆ ಹೋಗಿ ಹಂಗ ಕುಂತ ಹಂಗ ಬರ್ತಾವು, ಅಕ್ಷರ 3 ಅಕ್ಷರ ಕಲ್ತಿಲ್ಲ, ಹಾಗ ಹೀಗು ಅಂತ ತಿಳ್ಕೊಂಡು ಪಾಲಕರು ಹೇಳ್ತಾರೆ. ನಾವೊಂದು ಸುಲಭವಾದ ಹಾದಿ ಹುಡುಕಿದ್ವಿ ಅಂತ ಹೇಳಿದ್ರು. ಅದು ಏನ್ರಿ ಅಂತ ತಿಳ್ಕೊಂಡು ವರ್ಣಮಾಲೆಯನ್ನ, ಕನ್ನಡದ ಅಕ್ಷರಗಳನ್ನ ವರ್ಣಮಾಲೆಯನ್ನ ನಾವೆಲ್ಲ ಕಲಿಯುವ ಹೊತ್ನ್ಯಾಗ ಅಂಕಲಿಪಿ ಅಂತ ಹೇಳಿದ್ರೆ ಅದು ಎಲ್ಲರೂ ಇತ್ತದ್ರ. ವರ್ಣಮಾಲೆಯಿಂದ ಹಿಡ್ಕೊಂಡು 49-50 ಅಕ್ಷರ, ಈಗ 49 ಗಿರಿಸಿದ ಅಕ್ಷರ ಅನ್ನೋದನ್ನ ಧ್ರುವ ಅನ್ನುವಂಥದ್ದನ್ನು ಬಿಟ್ಟು ಅನ್ನುವಂಥದ್ದು ಇದೆ. ಅದನ್ನು ಬಿಟ್ಟೆ ಅಂಕಲಿಪಿ ಒಳಗ ಅಂಕಿ ಮಕ್ಕಿ ನಕ್ಷತ್ರ ವಾರ ತಿಥಿ ಎಲ್ಲರೂ ಕೂಡ ಸುಮಾರು ಒಂದು 30 ಪೇಜಿನ ಅಂಕಲಿಪಿ ಒಳಗ ಏನ್ ಕಲಿಸ್ಬೇಕಾದ್ರೂ ನೆನಪಿತ್ತಂತೇಳಿ ಅಂದ್ರೆ ಅವ ಪಾಸ್ ಅನ್ನುವಂತಹ ಇದ್ರೊಳಗೆ ಇರುವಂತದ್ದು ಇದ್ದಿತ್ತು. ಇವರು ಕೂಡ ಒಂದ್ ದಿವಸ ಬಂದ್ರು, ಮರಳಿದ್ದಾರ. ಈ ಏನು ಮಂದಿಗೆ ಆರೋಪ ಮಾಡ್ತಾರಲ್ಲ, ಇವರೇನು ಅಕ್ಷರ ಕಲಿಸುವುದಿಲ್ಲ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅಂತದಕ್ಕೆ ನಾವೊಂದು ಸುಲಭದ ಹಾದಿ ಹುಡುಕೀನಿ, ಒಂದು ಅಂಕಲಿಪಿ ಕಂಡು ಹಿಡಿದೀನಿ ಅಂತೇಳಿ ಅಂದ್ರು. ಅದು ನನ್ನ ಹತ್ರ ಕೊಟ್ಟು ಅವರು ಇಷ್ಟು ಸುಲಭದಲ್ಲಿ ಹೇಳುದು ಅಂತ ಹೇಳಿದ್ರೆ, ನಾನು ಬಹಳ ಮಂದಿ ಈ ಪರಿವಾರ ನೆನೆಸ್ಕೊಂಡಾಗೆ ಮುಂದಿನ ಹೈಯರ್ ಕ್ಲಾಸ್ಗಳನ್ನ, ಉಚ್ಚ ಪದವಿಗಳನ್ನ ಕ್ಲಾಸ್ ಮಾಡೋದು ಬಹಳ ಸುಲಭ. ಆದ್ರೆ ಆರಂಭಿಕವಾಗಿ ಎದೆಯಲ್ಲಿ ಅಕ್ಷರ ಬಿತ್ತುವಂತಹ ಒಂದು ಕಾರ್ಯ ಇದೆಯಲ್ಲ, ಅದು ಕಷ್ಟದ ಕೆಲಸ. ಅಂತದಕ್ಕ ಅವಾಗಿನ ಹೊತ್ತಿನಲ್ಲಿ ಒಂದು ಅಂಕಲಿಪಿ ರೀತಿ ಒಳಗ ಏನು ಅಕ್ಷರ ಸಾಮ್ಯ ಇರುವಂತಹ ಅವುಗಳನ್ನ ಅವರು ರೂಢಿಸಿಕೊಂಡು ಚಿತ್ರಗಳನ್ನ ಪರಿಚಯಿಸುವ ಮೂಲಕವಾಗಿ ಹೆಂಗ ಅರಸನನ್ನ ಪರಿಚಯಿಸುವುದರ ಮೂಲಕ ಅವನ್ನ, ಈಳಿಗೆಯನ್ನ ಪರಿಚಯ ಮಾಡುವ ಮೂಲಕವಾಗಿ ಈಯನ್ನ, ಇಲಿಯನ್ನು ಪರಿಚಯ ಮಾಡುವ ಮೂಲಕವಾಗಿ ಈಯನ್ನ ಹೆಂಗ ಚಿತ್ರ ಸಾಮ್ಯ ಪದ್ಧತಿ ಅಂತ ಕರೀತಾ ಇದ್ದಾರೆ. ಅಂತ ಚಿತ್ರ ಸಾಮ್ಯ ಪದ್ಧತಿಯ ಮೂಲಕವಾಗಿ ಮಕ್ಕಳು ಅಕ್ಷರವನ್ನ ಕಲಿತಿದ್ದಾರೆ. ಅದಕ್ಕಾದ್ರೆ 1ನೇ ವರ್ಗದಲ್ಲಿ ಆರಂಭಿಕ ಹೊತ್ತಿನಲ್ಲಿ ಮೂಲಾಕ್ಷರಗಳನ್ನ ಸರಿಯಾಗಿ ಕಲಿತಿದ್ದಾರೆ, ಕಾಗುಣಿತಗಳನ್ನ ಸರಿಯಾಗಿ ಕಲಿತಿದ್ದಾದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದೆ. ತಂದೆ ತಾಯಿಗಳಿಗೆ ಒಂದು ರೀತಿಯಾದಂತಹ ಭರವಸೆ ಮೂಡ್ತದೆ ಅಂತ ತಿಳ್ಕೊಂಡು ಕೊಟ್ರೈನವರು ಬಂದು ನನಗೆ ಕೊಟ್ಟು ಅದನ್ನು ತಿದ್ದುವ ಮೂಲಕವಾಗಿ, ಸರ್ ಇದನ್ನ ನಾ ಪ್ರಿಂಟ್ ಹಾಕಿ ಮಾಡಿದ್ದೇನೆ, ಮಾಡ್ರಿ ಅಂತ ಹೇಳಿದ್ರು. ಮಾಡಿ ನೋಡಿ, ಗೊತ್ತಿರ್ಲಿ ನಾವೆಲ್ಲರೂ ಇಲ್ಲಿ ವೀರಶೈವ ಸಮಾಜದಲ್ಲಿ ಸೇರ್ಕೊಂಡಿದ್ದೇವೆ. ನಮ್ಮೆಲ್ಲರ ಬದುಕಿನಲ್ಲಿ ಮಠಗಳು ಮಾಡಿದಂತಹ ಪಾತ್ರ ಬಹುಶಃ ಮಠಗಳು ಇಲ್ಲೇ ಹೋದದ್ದಾದ್ರೆ ಏನಾಗಿರ್ಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಅನಗತ ಕುಮಾರ ಶ್ರೀಗಳು ವೀರಶೈವ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಮೂಲಕವಾಗಿ ಈ ಸಮಾಜವನ್ನ ಎತ್ತಲಿಕ್ಕೆ ಧರ್ಮ ಎಷ್ಟು ಅಗತ್ಯವಾಗಿದೆಯೋ ಅಷ್ಟೇ ಅಗತ್ಯವಾಗಿರುವಂತದ್ದು ಅಂದ್ರೆ ಅಕ್ಷರವನ್ನು ಕೊಡಬೇಕಾಗಿರುವಂತದ್ದು. ಯಾವುದು ಕ್ರಿಶ್ಚಿಯನ್ ಮಿಷನರಿಗಳು ಪಾತ್ರಿಗಳು ಬಂದು ಇಂಗ್ಲಿಷ್ ಅಕ್ಷರವನ್ನು ಕಲಿಸುವ ಮೂಲಕವಾಗಿ ತಮ್ಮದಾಗಿರುವಂತಹ ಶಿಕ್ಷಣವನ್ನ ಪ್ರಭಾವಿ ಮೂಲಕವಾಗಿ ಕೊಡ್ತಾ ಇದ್ದಾರೋ, ಕಾರ್ಕೂನರನ್ನು ತಯಾರು ಮಾಡುವಂತಹ ಶಿಕ್ಷಣವನ್ನ ಇಂಗ್ಲಿಷ್ ಶಿಕ್ಷಣ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೋ, ಹಂಗ 5 ಕಡೆಗೆ ವೀರಶೈವ ಮಹಾಸಭೆ ಅನ್ನುವಂಥದ್ದನ್ನ ರಚನೆ ಮಾಡುವ ಮೂಲಕವಾಗಿ ಬಸವೇಶ್ವರ ವೀರಶೈವ ವಿದ್ಯಾರ್ಥಕ ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ, ಏನು BLD ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬಿಜಾಪುರದಲ್ಲಿ, ಅದಂತೆ ALD ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬೆಳಗಾವದಲ್ಲಿ, ಅದರಂತೆ ವೀರಶೈವ ಒಂದು ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬಳ್ಳಾರಿಯಲ್ಲಿ, ಇವರೆಲ್ಲರೂ ಸೇರಿ ಉತ್ತರ ಕರ್ನಾಟಕದಲ್ಲಿ ಆರಂಭಿಕವಾಗಿ ಎಲ್ಲಾ ಮಠಮಾನ್ಯದವರು ಧರ್ಮ ಜಾಗೃತಿಯನ್ನ ಮಾಡುವುದರ ಜೊತೆಗೆ ಕನ್ನಡದಲ್ಲಿ
ಕನ್ನಡ ಅಕ್ಷರಗಳನ್ನು ಒಬ್ಬ ರಸ್ತೆಲ್ ಎನ್ನುವಂತ ಅಧಿಕಾರಿ ಹೇಳ್ತಾ ಇದ್ದಾನೆ, ಬ್ರಿಟಿಷ್ ಅಧಿಕಾರಿ. ಕನ್ನಡ ಏನಾದರೂ ಉಳ್ಕೊಂಡಿದ್ದಾದರೆ, ವಚನ ಸಾಹಿತ್ಯ ಅನ್ನುವಂಥದ್ದು ಜಾಗೃತ ಆಗಿದ್ದಾದರೆ, ಖಂಡಿತವಾಗಿಯೂ ಹಾಗೆ ಬಿಟ್ಟಿದ್ದಾದರೆ ಇಂಗ್ಲಿಷ್ ಮಯವಾಗಿ ಕನ್ನಡ ಭಾಷೆಯಾಗಿ ಇಂಗ್ಲಿಷ್ ಕಡೆಗೆ ಜನ ಮಾಲ್ಕೊಳ್ತಾ ಇದ್ರು. ಕನ್ನಡ ಉಳ್ಕೊಂಡು, ಕನ್ನಡ ಬೆಳ್ಕೊಂಡು, ವಚನ ಸಾಹಿತ್ಯ ಉಳ್ಕೊಂಡು ಬೆಳ್ಕೊಂಡು ಧರ್ಮದ ನಡೆನುಡಿ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿದಂತಹ ಯಾವುದಾದ್ರೂ ಜಾಗ ಇದ್ದದ್ದಾದರೆ ವೀರಶೈವ ಮಠಗಳು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆ ಮಠಗಳಲ್ಲಿ ಇರುವಂತ ಐನವರು ಅಂತ ತಿಳ್ಕೊಂಡು ಗೊತ್ತಿದೆ. ಕಾರ್ಯಸಾರೆ ಹೇಳಿದ ಹಾಗೆ ಐನವರು ಅಂತ ಹೇಳಿದ್ರೆ ಅವಾಗ ಅಕ್ಷರ ಕಲಿಸುವಂತಹ ಮಠದ ಶಿಕ್ಷಕರು. ಅಯ್ಯ ಎನ್ನುವುದಕ್ಕೆ ಹೆಸರೇ ಗುರು ಇಲ್ಲ ಅಂತ ಶಕ್ತಿ ಇಲ್ಲದೆ ಇರುವಂತವರಿಗೆ ಪದಣಿಯೊಳಗೆ ಇಟ್ಕೊಂಡು ತೀರ್ಥೆ ಅಕ್ಷರ ಮಾಡಿದಂತಹ ಪುಣ್ಯ ಕಟ್ಕೊಂಡಿರುವಂತಹ ಮಾತು ಇರುವಂತಹ ಹೊತ್ತಿನಲ್ಲಿ ಗವಿಮಠರವರು ಇವತ್ತ ನಮ್ಮ ಎಲ್ಲರನ್ನೂ ಸೇರಿಸುವ ಮೂಲಕವಾಗಿ, ಬಹಳ ಶಿಕ್ಷಣ ಆಸಕ್ತರನ್ನು ಸೇರಿಸುವ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ ನಮ್ಮ ಸಂಸ್ಕೃತಿನಲ್ಲಿ ನಮಗೆ ಮಾರ್ಗವನ್ನು ಕೊಟ್ಟಿರುವಂತಹ ಜೀವನವನ್ನು ಕೊಟ್ಟಿರುವಂತಹ ಸಂದೇಶದ ಜೊತೆಗೆ ಹೀಗೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಕುಟುಂಬವನ್ನು ಮುನ್ನಡೆಸಿದಂಥವರನ್ನು ಕೂಡ ಸ್ಮರಿಸಬೇಕಾಗಿದ್ದು ಅಗತ್ಯವಾಗಿದೆ ಅನ್ನುವಂಥದ್ದನ್ನ ಕುರಿತು ಬಹಳ ಚಂದಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಎಲ್ಲರನ್ನೂ ಸೇರಿಸುವ ಮೂಲಕವಾಗಿ ಇವತ್ತ ಕಾಳೆಯವರು ಹೇಳಿದಂಗೆ 2 ವಿಶಿಷ್ಟವಾದಂತಹ ದಿನ ಇದೆ. ಯಾರು 102 ವರ್ಷಗಳು ಸೇವೆಯನ್ನು ಮಾಡುವ ಮೂಲಕವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಕನ್ನಡಿಗರಾಗಿಟ್ಟುಕೊಂಡು ಅವರು ದಿನ ಅಂತ ತಿಳ್ಕೊಂಡು ಇವತ್ತು ಆಚರಣೆ ಮಾಡುವುದಕ್ಕಾಗಿ ನಾವೆಲ್ಲರೂ ಇವತ್ತ 3 ಸಂದೇಶ: ಸ್ವಾತಂತ್ರ್ಯ, ಸಮಾನತೆ, ಮಾತೃತ್ವವನ್ನು ಕುರಿತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ ದಿನ ಆಗಿದೆ. ಆ ದಿಸೆಯಲ್ಲಿ ಖಂಡಿತವಾಗಿಯೂ ಆರಂಭದಲ್ಲಿ ಶ್ರೀಗಳು ಹೇಳುವ ಹಾಗೆ ಈ ಕೂಡಲ ಸಂಗನ ಶರಣರು ಲೋಕದಂತೆ ಬಪ್ಪರು, ಲೋಕದಂತೆ ಇಬ್ಬರು, ಲೋಕದಂತೆ ಒಬ್ಬರು ಅನ್ನೋ ಹಂಗೆ ಒಂದು ಎಲ್ಲದರಲ್ಲೂ ಕೂಡ ಒಂದು ವಿಶಿಷ್ಟವಾದಂತಹ ಜೀವನವನ್ನ ಗವಿಮಠ ಬಳಗ ಮಾಡ್ಕೊಂಡು ಬಂದಿದೆ. ಆ ದಿಸೆಯಲ್ಲಿ ನಮಗೂ ಕೂಡ ಈ ದಿಸೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಇಂತಹ ಒಂದು ಒಳ್ಳೆಯ ಕುಟುಂಬವನ್ನ ಸ್ಮರಿಸಿಕೊಳ್ಳುವಂತ ಇವತ್ತ ಯಾಕೆ ಒಂದು ಅರ್ಥದಲ್ಲಿ ಸ್ವಲ್ಪ ನೈತಿಕತೆ, ಬಾಂಧವ್ಯ, ಬಂಧುತ್ವ, ಒಂದು ಸಮಾಜಮುಖಿಯಾಗಿರುವಂತಹ ಚಿಂತನೆ, ನೈತಿಕತೆ ಇದೇನೋ ಕಡಿಮೆ ಆಗ್ತಾ ಇದೆಯೇನೋ ಅನ್ನುವಷ್ಟು ಮಟ್ಟಿಗೆ ಇರುವಂತಹ ಹೊತ್ತಿನಲ್ಲಿ ಇಂಥ ಕಾರ್ಯಕ್ರಮಗಳು ಸಂದೇಶ ಇನ್ನೂ ಕೂಡ ನಾವು ಎಷ್ಟೇ ದೊಡ್ಡವರಾಗಿವೆ. ಕವಿ ಕುವೆಂಪು ಹೇಳ್ತಾ ಇದೆ, ಅಜ್ಜನ ಹೆಗಲ ಮೇಲೆ ಕೂತಿರುವಂತಹ ಮೊಮ್ಮಗ 100 ಹಾಗೆ ಕಾಣಬಹುದು, ಆದರೆ ಹೆಗಲು ಮಾತ್ರ ಅಜ್ಜಂದೇ ಆಗಿರ್ತದೆ ಅಂತ. ಹಂಗೆ ನಾವು ಬೆಳೆದು ಶಾಣ್ಯರಾಗಿ ನೌಕರಿ ಹಿಡಿದು ಆಕಾಶದಲ್ಲಿ ಹಾರಾಟ ಮಾಡಬಹುದು, ಆದರೆ ನಮ್ಮ ಕಾಲುಗಳು, ನಮ್ಮ ಬೇರುಗಳು ಭೂಮಿ ಮೇಲಿದ್ದಾವೆ ಅನ್ನೋದನ್ನ ನಾವು ಮರಿಬಾರದು. ನಾವು ಆ ಪರಂಪರೆಯನ್ನು ಮರಿಬಾರದು. ಆ ಪರಂಪರೆಯನ್ನು ಮರೆತದ್ದಾದರೆ ಹಂಗೆ ಕುಲಕ್ಕೆ ಮೂಲವಾಗಿರುವಂತ ಆ ಕೊಂಬೆ ಮೇಲೆ ನಿಂತುಕೊಂಡು ನಮ್ಮದೇ ಕೊಂಬೆಯನ್ನು ನಾನೇ ಬೆಳ್ಕೊಂಡು ಆ ಕೊಂಬೆ ಜೊತೆಗೆ ನಾನೇ ನೆಲಕ್ಕೆ ಬೀಳುವಂತ ಸ್ಥಿತಿ ಬರ್ತಾ ಇದೆ. ಹಾಗಾಗಿ ನಮ್ಮ ಸಂಸ್ಕೃತಿ ಏನು ಅನ್ನುವಂಥದ್ದಿದೆ. ಎತ್ರ ನಾಡೆಂದು ಪೂಜಂತೆ ಅನ್ನುವಂಥದ್ದು ಐತಿಲ್ಲ, ಹಂಗೆ ಅದನ್ನು ಸ್ವಲ್ಪ ಅದಕ್ಕೆ ಇನ್ನೊಂದು ಮಾತನ್ನೇ ಆಡ್ ಮಾಡಬೇಕಾಗಿದೆ. ಸ್ತ್ರೀಯನ್ನ ಪೂಜೆ ಮಾಡಿದ್ದಾದರೆ ದೇವತೆಗಳನ್ನ ಸಂಪ್ರೀತಿಗೊಳ್ತಾ ಇದ್ದಾವೆ ಅನ್ನುವಂಥ ಮಾತು ಹೆಂಗಿದೆಯೋ ಹಂಗೆ ಎಲ್ಲಿ ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ ತುಂಬಾ ಗೌರವವನ್ನು ಕೊಡ್ತದೋ ಆ ಸಮಾಜ ತುಂಬಾ ಸುಭಿಕ್ಷವಾಗಿರ್ತದೆ ಅನ್ನುವಂಥದ್ದನ್ನು ಮಾತನ್ನು ಹೇಳಬೇಕಾಗಿರುವಂಥದ್ದು. ನನ್ನ ಸ್ನೇಹಿತರಾಗಿರುವಂತಹ ಕಡ್ಪಡಿಸ್ತಾರೆ ಇದ್ದಾರೆ, ನಾನು ಅವರು ಒಟ್ಟೊಟ್ಟಿಗೆ ತಂದವರಿಗೆ ಇಲ್ಲಿಕಂತ ನೆನೆಸ್ಕೊಂಡ್ರೆ ನಮಗೆ ಕರಲು ಸಾಕು ಓಡ್ಕೊಂಡು ಬರುವಂಥದ್ದು. ಯಾಕಂದ್ರೆ ತುಂಬಾ ಚಿತ್ರಿಗೆ ಶ್ರೀಗಳಿಂದ ಹಿಡ್ಕೊಂಡು ವಿಜಯ ಮಾಂದೇಶ ಅಪ್ಪನವರಿಂದ ಹಿಡ್ಕೊಂಡು ಒಂದು ಸಾಂಸ್ಕೃತಿಕವಾಗಿರುವಂತ, ಸಾಹಿತ್ಯಿಕವಾಗಿರುವಂತ, ಒಂದು ಧಾರ್ಮಿಕವಾಗಿರುವಂತ, ಒಂದು ಕಲೆಯ ಆಗರವಾಗಿರುವಂತ ಇಂಥದ್ದಲ್ಲಿ ಸುಸಂಸ್ಕೃತ ಜನ ಇದ್ದಾರೆ. ಏನೇ ಮಾಡಿದ್ರು ಕೂಡ ಒಂದು ಸಂದೇಶ ಕೊಡುವಂತ ಜನ ಇಲ್ಲಿ ಇರುವ ಕಾರಣಕ್ಕಾಗಿ ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ತಡವಾದರೂ ಕೂಡ ಹೊಟ್ಟೆ ಹಸಿದ್ರು ಕೂಡ ಅದಕ್ಕೆ ಗಾದೆ ಮಾತು ಹೇಳ್ತಾರೆ, ಮಧ್ಯಾಹ್ನ ಬೆಳಿ ನೋಡ್ಬಾರ್ದಂತ, ಹೊಸ್ತಾವ್ ಮುಂದೆ ಭಾಷಣ ಮಾಡಬಾರ್ದು. ಮಧ್ಯಾಹ್ನ ಬೆಳೆ ನೋಡಿದ್ರೆ ಅದು ಚಂದ ಕಾಣೋದಿಲ್ಲ, ಅದು ಬೆಳಿಗ್ಗೆ ನೋಡ್ಬೇಕು, ಸಾಯಂಕಾಲ ನೋಡ್ಬೇಕು. ಹಂಗ ನಮ್ ಬೆಳೆದ ನಮ್ದ ಆದ್ರೂ ಹೊತ್ತು ನೋಡಿ ಹಂಗ ನೋಡ್ಬೇಕು ಅಂತ ಹೇಳ್ತಾರೆ. ಹಂಗೆ ಆಗುದಿಲ್ಲ. ಆದ್ರೂ ಕೂಡ
ಎಲ್ಲರೂ ಸೇರುವ ಮೂಲಕವಾಗಿ ಇದೊಂದು ನೆಪ, ಬಸವರಾಜರನ್ನು ಒಂದು ನೆಪದಲ್ಲಿ ಇಟ್ಕೊಂಡು, ದಂಪತಿಗಳನ್ನು ನೆಪವಾಗಿಟ್ಕೊಂಡು ಸಮಾಜಕ್ಕೆ ಬೇಕಿರುವಂತದ್ದು ಇದು. ಸಂಸ್ಕೃತಿ ಬೇಕಾಗಿದೆ, ಸಂಸ್ಕಾರ ಬೇಕಾಗಿದೆ, ಒಳ್ಳೆ ನಡೆನುಡಿ ಬೇಕಾಗಿದೆ. ಅದಕ್ಕಾಗಿ ಹೇಳಿದ್ದು ಶರಣರು, ಗದಿಯಲ್ಲಿತ್ತಡುವಲ್ಲೇ ಸಿಡಿಯಲ್ಲಿತ್ತಡುವಲ್ಲೇ ಯಪ್ಪ ಏನ್ ಕೊಡ್ತೀವಿ ನಮ್ಗೆ ಬೇಡ, ಎರಡು ಒಳ್ಳೆ ಮಾತು, ಎರಡು ಒಳ್ಳೆ ಮಾತು ಬೇಕಾಗಿದೆ. ಈಗ ನಿಮ್ಮ ನಿಂತಡೆ, ಎರಡು ಒಳ್ಳೆ ಮಾತಿದ್ರೆ ನಿಮ್ಮ ನಿಂತಡೆ ಕಾಣ ರಾಮನಾಥ ಎನ್ನುವಂತ ಮಾತಿದೆ. ನಮ್ಗೆ ಏನೂ ಬೇಕಾಗಿಲ್ಲ. ಇತ್ತೀಚೆಗೆ ಗಾನಕ್ಕೆ ಹೋಗಿಲ್ಲ, ಲತಾ ಮಂಗೇಶ್ವರ್ ಹೇಳ್ತಾ ಇದ್ರು, ನಾ ಯಾವ ಸ್ಟಾರ್ ಅಂತಾರ ಅಂತ ಎಲ್ಲಾ ಸ್ಟಾರ್ ಹೋಟೆಲ್ ಎಲ್ಲಾದ್ರೂ ಇದ್ದು ಬಂದೀನಿ, ನನ್ ಹಿಂದ ಮುಂದೆ ಕಾರೆಲ್ಲ ಇದ್ದು ಕರೆ ಈಗ ಎಟ್ಟಿದ್ದೀನಿ ಅಂತ ದವಾ ಕಡೆಗದ್ದೀನಿ. ನನಗೆ ತಿನ್ನಾಕ ಬಾಯಿಲ್ಲ, ಏನ್ ಮಾಡೋಕ್ಕೂ ಹೊತ್ತಿಲ್ಲ, ಎಲ್ಲ ಆಯುಷ್ಯ ಕಳೆದೋಗ್ಬಿಟ್ಟಿದೆ. ನನಗೆ ಯಾರು ಆಸರೆ ಅಂದ್ರೆ ದಾದಿ ಏನಿದ್ದಾರ, ನರ್ಸ್ ಏನಿದ್ದಾರ ಆಕೆ ಆಸರ. ಇನ್ನು ಹಿಂದವರಿಂದ ಮುಂದವರಿಂದ ಅದು ಇಲ್ಲ ಇದು ಇಲ್ಲ, ಎಲ್ಲ ಹೋಗ್ಬಿಡ್ತು ಅಂತ. ಹಂಗೆ ಎಲ್ಲರೂ ಕರಿ ಹೋಗ್ಬಿಡ್ತು. ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೀಗ ಆಶಯವನ್ನು ಪ್ರಸ್ತುತಪಡಿಸಿದಂತಹ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಯುತ ಸಿದ್ದರಾಮ್ ಮನಹಳ್ಳಿ ಸರ್ ಅವರಿಗೆ ಕೊಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವಲಿಂಗಾಯ. ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟಂತ ನಮ್ಮ ಡಾಕ್ಟರ್ ಬಸವರಾಜ್ ಗವಿಮಠ್ ಹಾಗೂ ಪರಮ ಪೂಜ್ಯ ಮಾತೋಶ್ರೀ ಅಕ್ಕ ಮಹಾದೇವಿ ತಾಯಿಯವರ 60ರ ಸಂಭ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ನಾಡಿನ ಶ್ರೇಷ್ಠ ಶಿಕ್ಷಣ ತಜ್ಞರಾದ ಡಾಕ್ಟರ್ ಸಿದ್ದರಾಮ್ ಮನಹಳ್ಳಿ ಸರ್ ಹಾಗೂ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸಾಹೇಬರಾದಂಥ ಡಾಕ್ಟರ್ ಎ ಮಡಿವಾಳ ಸರ್ ಅಲ್ಲಿ ಮತ್ತು ಅತ್ಯಂತ ಆದರ್ಶ ಶಿಕ್ಷಕರಾದಂಥ ನಮ್ಮ ಜಿರಿಗಿ ಗುರುಗಳಲ್ಲಿ ಮತ್ತು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳಾದಂಥ ಪ್ರಕಾಶ್ ಖಾಡೆ ಶರಣರಲ್ಲಿ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಪೂಜ್ಯ ತಾಯಿಯರಲ್ಲಿ, ಪೂಜ್ಯ ಶರಣರಲ್ಲಿ, ಗವಿಮಠ ಶರಣರ ಇಳಕಲ್ ನಗರದಲ್ಲಿ ಇದ್ದದ್ರಿಂದ ಇಳಕಲ್ ನಗರ ಕೀರ್ತಿ ಇಡೀ ಕನ್ನಡ ನಾಡಿಗೆ ತುಂಬ ಪಸರಿಸಿದೆ. ಚಿತ್ರಕಲೆಯಲ್ಲಿ ಮೊದಲನೇ ಹೆಸರು ಬರುವುದೇ ಇಳಕಲ್. ಯಾವ ಕಾರಣಕ್ಕಾಗಿ ಅಂದ್ರೆ ನಮ್ಮ ಬಸವರಾಜ ಗವಿಮಠ ಗುರುಗಳ ಕಾರಣಕ್ಕಾಗಿ. ಅವರು ಬಹಳ ಬಹುಮುಖ ಪ್ರತಿಭೆಯುಳ್ಳವರು. ಅವರು ಚಿತ್ರಕಲೆಯನ್ನು ಚಿತ್ರಕಲಾವಿದರು ಹೌದು,
ದೊಡ್ಡ ಸಾಹಿತಿಗಳು ಹೌದು. ಇಲ್ಲೊಂದು ಚಿತ್ತಾರ ಅಂತ ಪುಸ್ತಕ ಬರೆದವರು. ಆ ಪುಸ್ತಕದಲ್ಲಿ ಬರೇ 4 ಸಾಲಿನಲ್ಲಿ ದೊಡ್ಡ ದೊಡ್ಡ ಸಂದೇಶವನ್ನು ಕೊಟ್ಟಾರ. ಒಂದು ಸಂದೇಶ ಏನ್ ಕೊಟ್ಟಾರ ಅಂತಂದ್ರ, ರಾಜ್ಯದಲ್ಲಿ ಕೇಂದ್ರದಲ್ಲಿ ಹಣದುಬ್ಬರ, ರಾಜ್ಯದಲ್ಲಿ ಬರೀ ಗೊಬ್ಬರ ಅಂತ ಕೊಟ್ಟಾರ. ಇಷ್ಟರೊಳಗೆ ದೊಡ್ಡ ಸಂದೇಶ ಇದೆ. ಇಂಥವು ಸಾವಿರಾರು ಸಂದೇಶಗಳನ್ನು ಕೊಟ್ಟಾರ ಚಿತ್ತಾರದಲ್ಲಿ ಅವರು. ಅದಕ್ಕೆ 10 ಸಾಲು ಬರೋದು ಸಂದೇಶ ಹೇಳೋದು ಬೇರೆ, 2 ಸಾಲು ಹೇಳೋದು ಸಂದೇಶ ಹೇಳೋದು ಬೇರೆ. ಅದಕ್ಕಾಗಿ ಇವತ್ತು ಅಂತ ಅಪರೂಪದ ಸಾಹಿತಿಗಳು ಹೌದು. ಮತ್ತೆ 2002ನೇ ಇಸ್ವಿಯಲ್ಲೇನೆ ವಿಜಯ ಮಹಾಂತೇಶ್ವರಿಗಳ ಬಗ್ಗೆ ಒಂದು ಪುಸ್ತಕ ಬರೆದಾರ. ಆ ಪುಸ್ತಕವನ್ನ ನಮ್ಮ ಸಿಂದಗಿ ಸಾರಂಗ ಮಠದಿಂದ ಪ್ರಕಟಣೆ ಮಾಡ್ಯಾರ 2002ನೇ ಇಸ್ವಿಯೊಳಗೆ. ವಿಜಯ ಮಹಾಂತೇಶ್ವರಿಗಳ ಮೇಲೆ ಅಪಾರವಾದ ಪ್ರೇಮ, ವಿಶ್ವಾಸವನ್ನು ಇಟ್ಟಂತ, ಭಕ್ತಿ ಇಟ್ಟಂತ ನಮ್ಮ ಗವಿಮಠ ಗುರುಗಳು ಅವರು ಇಳಕಲ್ಲಲ್ಲಿ ಬಂದು ನೆಲೆಸಿದ ಮೇಲೆ ನಮ್ಮ ಇಳಕಲ್ಲದ ವಾತಾವರಣ ಚೇಂಜ್ ಆಯಿತು. ಚಿತ್ರಕಲೆಗೆ ಒಂದು ಹೆಸರನ್ನ ತಗೊಂಬಂತು. ಇಡೀ ನಾಡಿನ ಅವರ ಚಿತ್ರ ವಿದೇಶಕ್ಕೂ ಕೂಡ ಹೋಗಿಲ್ಲ. ಮೊನ್ನೆ ದೇಶಪಾಂಡೆ ಫೌಂಡೇಶನ್ ಒಂದು ಕಾರ್ಯಕ್ರಮ ನಡೆದಾಗ ಸುಮಾರು ಒಂದು 5-6 ಚಿತ್ರಗಳನ್ನು ಒಯ್ದಿದ್ರು ಇವರು. ಒಂದೊಂದು ಫೋಟಿನು ಕೈಲಿ ಬರೆದದ್ದು. ಒಂದೊಂದು ಚಿತ್ರಕ್ಕೆ ಅವರು ಒಬ್ರು ಬಂದ ಕೆಲಸ ಅಲ್ಲಿ ಏನ್ ಹೇಳಿದ್ರಂದ್ರೆ, ಇವು 5 ಚಿತ್ರ ನನಗೆ ಬೇಕಂತ ಕಪ್ಪನ ಹಿಡ್ಕೊಂಡ್ಬಿಟ್ರು ಅಂತ, ಕೂಸು ಹಿಡ್ಕೊಂಡಾಗ. ಇದ್ರ ಬೆಲೆ ಎಷ್ಟು ಅಷ್ಟೇ ಹೇಳಿದ್ರು ಅಂದ್ರೆ, ಇವರು ಸಹಜವಾಗಿ ಒಂದು 10,000 ರೂಪಾಯಿ ಆಗತ್ತಿರೋದು ಬೆಲೆ ಅಂದ್ರೆ 5ಕ್ಕೆ 50,000 ರೂಪಾಯಿ ತಕ್ಷಣ ಕೊಟ್ಟಬಿಟ್ರಂತ. ಮತ್ತೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿ ನನಗೊಂದು ಬೇಕ್ರಿ, ಜಗದೀಶ್ ಶೆಟ್ಟರ್ ನನಗೊಂದು ಬೇಕ್ರಿ, ಎಲ್ಲರೂ ಒಂದೊಂದು ತಗೊಂಡು ಅಷ್ಟು ಚಿತ್ರ ಖಾಲಿ ಮಾಡೋದು. ಈಗ ವಿದೇಶದಲ್ಲಿಯೂ ಕೂಡ ನಮ್ಮ ಗವಿಮಠ ಸರ ಚಿತ್ರ ಮಾರಾಟ ಆಗಿದ್ದಾವೆ. ಅದಕ್ಕಾಗಿ ಇಡೀ ಜಗತ್ತಿನ ಕಲೆಗೆ ಸೀಮೆ ಇಲ್ಲ. ಅದಕ್ಕಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಎಂದೂ ಸೀಮೆ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ವಿಶ್ವಾದ್ಯಂತ ಇಳಕಲ್ ನಗರವನ್ನ ಅದಕ್ಕೆ ಹೆಚ್ಚು ಶಕ್ತಿಯನ್ನ, ಹೆಸರನ್ನ ತಂದು ಕೊಟ್ಟದ್ದು ಡಾಕ್ಟರ್ ಬಸವರಾಜ ಗವಿಮಠ ಗುರುಗಳು ಮತ್ತು ನಮ್ಮ ಡಾಕ್ಟರ್ ಶಂಭು ಬಳಗೇರಿ ಸರ್ ಜಾನಪದದಲ್ಲಿ. ಹಿಂಗ ನಮ್ಮ ಇಳಕಲ್ ಸೀರೆ, ಇಳಕಲ್ ಕರ್ನಾಟಕ, ಅದರ ಜೊತೆಗೆ ಚಿತ್ರಕಲೆ ಮತ್ತು ಜಾನಪದ ಸಂಗೀತ, ಜಾನಪದ ಸಾಹಿತ್ಯ, ಹಿಂಗ ಇಳಕಲ್ ನಗರವನ್ನು ಹೆಚ್ಚು ಬೆಳೆಸಿದವರು ಇಡೀ ನಾಡಿನಾದ್ಯಂತ ಬಸವರಾಜ ಗವಿಮಠ ಅವರು. ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಬಸವರಾಜ ಗವಿಮಠ ಅವರು ಸಮಾಜ ಸೇವೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು. ನಮ್ಮ ದೊಡ್ಡದವರು ಬಸವ ಕೇಂದ್ರವನ್ನು ಮಾಡಿದಲ್ಲಿ ಪ್ರಥಮ ಅಧ್ಯಕ್ಷರು ಬಸವ ಕೇಂದ್ರ ಅಧ್ಯಕ್ಷರು ಈಗ ಬಸವಾನುಶರಣರ ತತ್ವದಲ್ಲಿ ಕೂಡ ಅವರು ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ, ಬಸವನವರ ಸೇವೆಯನ್ನು ಮಾಡಿ ನಮ್ಮ ದೊಡ್ಡದವರ ಕೃಪೆಗೆ ಪಾತ್ರರಾದಂಥವರು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರ ಬಹುಮುಖ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನಲಿಕ್ಕೆ ಇಲ್ಲಿ ಒಂದು 4 ಸಾಲಿನಲ್ಲಿ ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಅವರ ಪ್ರತಿಭೆ ಇಡೀ ನಾಡಿನ ತುಂಬಾ ಹೆಸರಿಸಿ, ಇಳಕಲ್ ಅಂದ್ರೆ ಗವಿಮಠ ಸರ್ ಊರುಂಡ್ರಿ ಅಂತ ಕೇಳುವಷ್ಟರ ಮಟ್ಟಿಗೆ ಅವರ ಪ್ರತಿಭೆ ಹೆಚ್ಚಾಗೈತಿ. ಅದಕ್ಕಾಗಿ ಇಡೀ ಇಳಕಲ್ ನಗರದ ವತಿಯಿಂದ ಅವರಿಗೆ ಒಂದು ಕೃತಜ್ಞತೆಗಳನ್ನು ನಾನೆಲ್ಲ ಸಲ್ಲಿಸಬೇಕು ಅಂತ ನನಗೆ ಅನಿಸ್ತದೆ. ಅದಕ್ಕೆ ಇವತ್ತಿನ ದಿವಸ ಅವ್ರ ಬಗ್ಗೆ ಹೇಳುವುದಂತಂದ್ರೆ, ಅವರು ಬಹಳ ಚಲನಶೀಲ ವ್ಯಕ್ತಿತ್ವ. ಒಂದು ನಿಮಿಷನೂ ಖಾಲಿ ಇರಂಗಿಲ್ಲ, ಒಂದು ಸೆಕೆಂಡ್ ಕೂಡ ವಿಶ್ರಾಂತಿ ತಗೊಳ್ಳಂಗಿಲ್ಲ. ಅವಿಶ್ರಾಂತವಾದಂತ ದುಡಿಮೆಯು ಅವರ ಕೈಯಲ್ಲಿ ಒಬ್ಬರೇ ಚಿತ್ರಕಲಾವಿದರಾಗಿಲ್ಲ. ಈಗಾಗಲೇ ಸುಮಾರು 1000 ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ. 1000 ವಿದ್ಯಾರ್ಥಿಗಳು ನಮ್ಮ ಗವಿಮಠ ಸರ್ ಗುರುಗಳ ಹೆಸರನ್ನು ಹೇಳಿ ಅವರು ಜೀವನ ಮಾಡ್ತಾರೆ. ಅಂತ ಒಂದು ದೊಡ್ಡ ಶಿಷ್ಯರ ತಂಡವೇ ಅವರಿಗೆ ತಯಾರಾಗೈತಿ. ಆದ್ರೆ ತಾವು ಏನ್ ಮಾಡ್ತಾರೆ ಅದನ್ನ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡ್ಕೊತಾರೆ. ಅದನ್ನ ನಾವೇನು ಕಲ್ತಾರೆ ಅದನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಇಡೀ ನಾಡಿನ ತುಂಬಾ ನಮ್ಮ ಗವಿಮಠ ಗುರುಗಳ ವಿದ್ಯಾರ್ಥಿಗಳು ಬಳ್ಳಿ ಹಬ್ಬದಲ್ಲಿ ಹಬ್ಬೈತಿ. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಅದು ಶಿಕ್ಷಕರಿಗೆ ಒಂದು ದೊಡ್ಡ ಸಂಭ್ರಮ ಅಂದ್ರೆ ವಿದ್ಯಾರ್ಥಿಗಳ ಸಂಪತ್ತೇ ದೊಡ್ಡ ಸಂಪತ್ತು. ಎಲ್ಲಿ ಹೋದ್ರೂ ಅವರು ವಿದ್ಯಾರ್ಥಿಗಳು ಸಿಗ್ತಾರೆ. ಅದಕ್ಕಾಗಿ ಅವರು ವಿದ್ಯಾರ್ಥಿಗಳನ್ನು ಕೂಡ ತಾವು ಅಷ್ಟೇ ಬೆಳೀಲಿಲ್ಲ, ಅವರ ಜೊತೆಗಿನ ಎಲ್ಲ ವಿದ್ಯಾರ್ಥಿಗಳನ್ನ ಬೆಳೆಸಿದ್ರು. ಅವ್ರ ಮನೆ ಅಂದ್ರೆ ದಾಸೋಹದ ಮನೆ ಇದ್ದಾಗ ಎಲ್ಲ ವಿದ್ಯಾರ್ಥಿ, ಏನು ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ಕೊಟ್ಟು ಶಿಕ್ಷಣವನ್ನು ಕೊಟ್ಟಾರ. ಎಷ್ಟೊಂದು ಸುಮಾರು 8 ವಿದ್ಯಾರ್ಥಿ ಖಾಯಮಾಗಿ ಅವ್ರ ಮನೆಗೆ ಊಟ ಮಾಡ್ತಾರೆ. ಅವರು ಅಷ್ಟೊಂದು ವಿದ್ಯಾರ್ಥಿಗಳ ಮೇಲೆ ಪ್ರೇಮ ಪ್ರೀತಿ ಉಳ್ತಕ್ಕಂಥವ್ರು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರಸಾದ ವ್ಯವಸ್ಥೆ, ಬಡ ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಣವನ್ನು ಕೊಟ್ಟು ಅವರ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಂತ ಒಬ್ಬ ಅಪರೂಪದ ಗುರುಗಳು ನಮ್ಮ ಡಾಕ್ಟರ್ ಬಸವರಾಜ ಗವಿಮಠ ಗುರುಗಳು. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಅವರಿಗೆ ಅತ್ಯಂತ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕು.
ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಸಿದ್ದರಾಮ ಮನಹಳ್ಳಿಯವರು ಕೂಡ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದಂಥವ್ರು, ನಮ್ಮ ಲಿಂಗಾಯತ ಮಠಗಳ ಸೇವೆಯನ್ನು ಬಹಳ ಮುಕ್ತದಂಡವಾಗಿ ಅವರು ಸ್ಮರಣೆ ಮಾಡಿದಂಥವ್ರು. ಅದಕ್ಕೆ ಇವತ್ತು ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದು ಬಹಳ ಸಂತೋಷ ಅನಿಸ್ತತಿ. ಅದ್ರ ಜೊತೆಗೆ ನಮ್ಮ ಮಡಿವಾಳ ಸರ್ ಅವರಿಗೂ ಕೂಡ ಮೊನ್ನೆ ದಿವಸ ಇಳಕಲ್ ನಗರದ ಎಲ್ಲ ಜನತೆ ಸೇರಿಕೊಂಡು ಅವರಿಗೂ ಒಂದು ಅಭಿನಂದನಾ ಸಮಾರಂಭ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಂತ ಇದ್ದ ಹಾಗೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ಕೊಂಡು ಇಡೀ ಶಿಕ್ಷಣ ಇಲಾಖೆಯಲ್ಲಿ ಹೆಸರುವಾಸಿಯಾದಂಥವ್ರು, ಅವರು ಕೂಡ ಅಭಿನಂದನೆಗೆ ಪಾತ್ರರಾದಂಥವ್ರು. ಅವರು ಕೂಡ ಇವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮೆರಗನ್ನು ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೀರಿಗೆ ಗುರುಗಳು ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಕ್ರಿಯಾಶೀಲತೆಯನ್ನು ಹೊಂದಿದಂಥವರು. ಅವರು ಕೂಡ ಅತ್ಯಂತ ಆತ್ಮೀಯರು ನಮ್ಮ ಗೌರ್ಮೆಂಟ್ ಗುರುಗಳಿಗೆ. ಅವರು ಕೂಡ ಒಂದು ಅಮೂಲ್ಯವಾದಂಥ ಮಾತುಗಳನ್ನು ಹೇಳಿ ಕಾರ್ಯಕ್ರಮ ಮೆರೆದುಕೊಂಡ್ಬಂದ್ರು. ಅದ್ರ ಜೊತೆಗೆ ನಮ್ಮ ಪ್ರಕಾಶ್ ಖಾಡೆ ಅಂತ ತಿಳ್ಕೊಂಡು ಹೇಳಿ ಸುಮಾರು 25 ವರ್ಷಗಳಿಂದ ನಮ್ಮ ಶರಣರ ಸೇವೆಯಲ್ಲಿ ನಮ್ಮ ಗೌರ್ಮೆಂಟ್ ಅವರು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ತಮ್ಮ ಅನುಭವವನ್ನು ನೀಡುವಂತ ಅತ್ಯಂತ ಅಪ್ರತಿಮ ಸಾಹಿತಿಗಳು, ಅಪರೂಪದ ಸಾಹಿತಿಗಳು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಶೋಭೆಯನ್ನು ತಗೊಂಡ್ಬಂದಿದ್ದಾರೆ. ಇದಕ್ಕೆ ನಮ್ಮ ವಿಜಯನಿಗೆ ಮತ್ತು ನಮ್ಮ ತಾಯಿ ಅಶ್ವಿನಿ ತಾಯಿ ಅವರ ಮನೆಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ತಂದೆ ತಾಯಿಯನ್ನ ಕೃತಜ್ಞತೆಯನ್ನು ಸಲ್ಲಿಸುವುದು, ಅವ್ರ ವೈಭವವನ್ನು ನೋಡುವುದು ಮಕ್ಕಳ ಒಂದು ಸಂಭ್ರಮ. ಮಕ್ಕಳಿಗೆ ಸಾರ್ಥಕ ಏನಂದ್ರೆ ತಂದೆ ತಾಯಿಯ ವೈಭವ ಸಂಭ್ರಮವನ್ನು ನೋಡದೇ ಸಾರ್ಥಕತೆ. ಅದಕ್ಕಾಗಿ ಇಬ್ರು ಸೇರಿಕೊಂಡವರು ಅಣ್ಣ ತಂಗಿ ಅಕ್ಕ ತಮ್ಮ ಸೇರಿಕೊಂಡು ಅದ್ಭುತವಾದಂತಹ ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆ ಒಂದು ಲಾಸ್ಟ್ ಕೊನೆ ಮಾತು ಏನಂತಂದ್ರೆ, ತಂದೆ ಮತ್ತು ತಾಯಿಯ ಸೇವೆಯನ್ನ ಯಾರು ಮಾಡ್ತಾರೋ ಅವರು ಈ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿತಾರೆ. ಅದಕ್ಕಾಗಿ ತಂದೆ ಮತ್ತು ತಾಯಿಯ ಸೇವೆಯನ್ನ ಮಾಡುವುದನ್ನು ನಾವು ತಪ್ಪಿಸ್ಕೋಬಾರದು. ಹಿರಿಯರ ಸೇವೆಯನ್ನ ನಾವು ಮಾಡಬೇಕು. ಯಾರ ಮನೆಯಲ್ಲಿ ಹಿರಿಯರ ಸೇವೆಯನ್ನು ಮಾಡ್ತಾರೆ ಅವರ ಮನೆತನದ ಘನತೆ, ಸಂಪತ್ತು, ಜ್ಞಾನ ಎಲ್ಲವೂ ಅಭಿವೃದ್ಧಿ ಆಗ್ತದೆ. ಆ ಮನೆತನದ ಗೌರವ ಶ್ರೇಷ್ಠವಾದ ಗೌರವಕ್ಕೆ ಪಾತ್ರ ಆಗತ್ತೆ. ಒಂದು ಮನೆತನ ಅಂತ ಅನಿಸ್ಕೋಬೇಕಾತಂತಂದ್ರೆ ಅದಕ್ಕಿಂತ ಚಾರಿತ್ರ್ಯ ಬೇಕು. ಅದಕ್ಕೆ ಆ ಚಾರಿತ್ರ್ಯ ಇದ್ರೆ ಮಾತ್ರ ಮನೆತನ ಅಂತ ಅನಿಸ್ಕೊಂಡೈತಿ. ಅದಕ್ಕಾಗಿ ಇವತ್ತು ತಂದೆ ತಾಯಿಗಳ ಸೇವೆಯನ್ನ ಅವರನ್ನ ಗೌರವದಿಂದ ಕಾಣುವುದು, ಅವರನ್ನ ಪ್ರೀತಿಯಿಂದ ನೋಡುವುದು, ಅವರ ಸೇವೆಯನ್ನ ಮಾಡುವುದು, ಇದು ನಮ್ಮ ಜೀವನದ ಸಾರ್ಥಕತೆ. ಅದಕ್ಕಾಗಿ ಇವತ್ತು ನಮ್ಮ ಇಳಕಲ್ ನಗರದಲ್ಲಿ ತಂದೆ ತಾಯಿ ಸೇವೆಯನ್ನ, ಹಿರಿಯರ ಸೇವೆಯನ್ನು ಮಾಡೋಕೆ ಅನೇಕ ಮನೆತನಗಳಿದಾವೆ. ಅದರಿಂದನೇ ಅವ್ರ ಮನೆತನ ಬಹಳ ಶ್ರೇಷ್ಠತೆಯನ್ನು ಪಡೆದುಕೊಂಡೈತಿ. ಅದಕ್ಕಾಗಿ ಇವತ್ತು ಆ ನಿಟ್ಟಿನಲ್ಲಿ ಅಪ್ಪ ಅವ್ವನನ್ನು ನೆನೆಸುವುದು. ನಿಮಗೊಂದು ಕೊನೆಯದೊಂದು ಘಟನೆ ಹೇಳಿ ನಾನು ಈ ಮಾತನ್ನ ಮುಗಿಸ್ತೇನೆ. ತಾಯಿಯ ಸೇವೆಯನ್ನ, ತಂದೆಯ ಸೇವೆಯನ್ನ ಮಾಡಿದವರು ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತಾರೆ. ದೊಡ್ಡ ವ್ಯಕ್ತಿಗಳಾದ ಮೇಲೆ ತಾಯಿಯನ್ನು ಹೆಂಗೆ ಮರಿಬಾರದು ಅನ್ನೋದನ್ನ ಒಂದು ಜೀವಂತವಾದಂತ ಉದಾಹರಣೆಯನ್ನ ನಾನು ನಿಮ್ಗೆ ಹೇಳಿ ಮುಗಿಸ್ತೇನೆ. ಟೈಮ್ ಆಗೈತಿ, ಆದ್ರೂ ಸ್ವಲ್ಪ ಸಹಿಸಿ ನೋಡ್ರಿ. ಯಾಕಂದ್ರೆ ತಾಯಿ ಬಗ್ಗೆ ಗೌರವ ಇರಬೇಕು, ತಂದೆ ಬಗ್ಗೆ ಗೌರವ ಇರಬೇಕು. ಇಲ್ಲಿ DM ನಂಜುಂಡಪ್ಪ ಅಂತ ಹೇಳ್ಕೊಂಡು ಒಬ್ಬರಿದ್ರು. DM ನಂಜುಂಡಪ್ಪ ಅಂತ ಹೇಳ್ಕೊಂಡು ಹೇಳಿ ಅವರು ನಮ್ಮ ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷರಿದ್ರು ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಎಕಾನಮಿಸ್ಟ್, ಅರ್ಥಶಾಸ್ತ್ರರು. ಅವರು ಬರೆದ ಪುಸ್ತಕಗಳು ಅಮೆರಿಕ ಯೂನಿವರ್ಸಿಟಿಯಲ್ಲಿ ಅವರು ಸಿಲೆಬಸ್ ಹಚ್ಚಿದ್ರು. ಅಷ್ಟು ದೊಡ್ಡ ವ್ಯಕ್ತಿತ್ವ DM ನಂಜುಂಡಪ್ಪ ವರದಿ ಅಂತ ಉತ್ತರ ಕರ್ನಾಟಕ ಡಾಕ್ಟರ್ ಬಸವರಾಜ ನಿವೃತ್ತಿ ಕಾರ್ಯಕ್ರಮ ಮತ್ತು 60ರ ಸಂದರ್ಭದಲ್ಲಿ ಅಪ್ಪ ಅವ್ವ 60 ಕಾರ್ಯಕ್ರಮಕ್ಕೆ ಬಂದಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಣಿ ಮಠ ಇಳಕಲ್ ಇವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನೇತೃತ್ವವನ್ನು ವಹಿಸಿದಂತಹ ಶಬ್ದ ಡಾಕ್ಟರ್ ಚನ್ನಬಸವರಾಜರು ನಂದುವಾಳಗಿ ಆ ಒಂದು ಹಿರೇಮಠ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಚನ ನೀಡಿ ಹೋಗಿದ್ದಾರೆ. ಅವರು ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿರುವಂತಹ AM ಮಡಿವಾಳ ಜಂಟಿ ನಿರ್ದೇಶಕರು ಮತ್ತು ಶಿಕ್ಷಣ ತಜ್ಞರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅಧ್ಯಕ್ಷತೆ ವಹಿಸಿರುವಂತಹ ಸಿದ್ದರಾಮ ಮನಹಳ್ಳಿ ನಿವೃತ್ತ ನಿರ್ದೇಶಕರು, ಶಿಕ್ಷಣ ತಜ್ಞರು ಬಾಗಲಕೋಟೆ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಆಶಯ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಪ್ರಕಾಶ್ ಖಾಡೆ ಸಾಹಿತಿಗಳು ಮತ್ತು ಶಿಕ್ಷಕರು ಬಾಗಲಕೋಟೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಜರುಗೀಸರ್ VB ಜರುಗೀಸರ್ ನಿವೃತ್ತ ದೈಹಿಕ ಶಿಕ್ಷಕರು ಇಳಕಲ್ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಇದು ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಈ ಕಡೆ
ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಅದೇ ರೀತಿ ಸೈಮಲ್ಟೇನಿಯಸ್ಲಿ ಇಲ್ಲಿ ವೇದಿಕೆ ಮೇಲೆ ನಮ್ಮ ತಂದೆ ತಾಯಿ ಇರ್ತಾರೆ. ಅಭಿನಂದಿಸುವವರು ಇಲ್ಲಿ ಅಭಿನಂದಿಸಲಿಕ್ಕೆ ಬರುವವರು ದಯವಿಟ್ಟು ಸಾಮಾನ್ಯ ಬನ್ನಿ. ಚೇರ್ಗಳನ್ನು ಚೇಂಜ್ ಮಾಡ್ತೀವಿ. ನಮ್ಮ ನಿಂದ್ರ ಅನ್ಸಿರ